ಪುನಃ ನಮ್ಮ ಅಧ್ಯಯನವನ್ನ ಮುಂದುವರಿಸೋಣ. ಕಳೆದ ವಾರ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯವನ್ನ ಧ್ಯಾನ ಮಾಡುವುದಕ್ಕಾಗಿ ತೆಗೆದುಕೊಂಡು ಅದನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಸಹ ಅದೇ ಅಧ್ಯಾಯವನ್ನ ನಾವು ಮುಂದುವರಿಸೋಣ. ಮೊದಲಿನ ಕೆಲವು ವಚನಗಳನ್ನು ನಾವೀಗಾಗಲೇ ಓದಿಕೊಂಡಿದ್ದೇವೆ. ವಿಶ್ವಾಸದ ಬಗ್ಗೆ ನಿರ್ವಚನ, ದ ಡೆಫಿನಿಷನ್ ಆಫ್ ಫೇತ್ ಬಗ್ಗೆ ನಾವು ನೋಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಂಬಿಕೆಯ ವೀರರ ದೊಡ್ಡ ಪಟ್ಟಿಯೇ ನಾವು ನೋಡುತ್ತೇವೆ. ಅದರ ನಂತರ ಅದಕ್ಕೆ ಮೊದಲು ನಂಬಿಕೆಯ ವ್ಯಾಖ್ಯಾನವನ್ನ ಮಾಡಿದ್ದಾರೆ, ವಿವರಣೆಯನ್ನು ಕೊಟ್ಟಿದ್ದಾರೆ. ನಿರ್ವಚನ, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಅಂತ ಹೇಳಿದೆ. ಓಕೆ, ಇದು ತುಂಬಾ ವಿಚಿತ್ರವಾದಂತ ಸ್ಟೇಟ್ಮೆಂಟ್. ಕಣ್ಣಿಗೆ ಕಾಣುವುದನ್ನು ಮಾತ್ರ ಜನರು ನಂಬಲಿಕ್ಕೆ ಸಾಧ್ಯ, ಆದರೆ ಕಣ್ಣಿಗೆ ಕಾಣದೇ ಇರುವುದನ್ನ ನಂಬುವುದು ನಿಜವಾದ ನಂಬಿಕೆ ಎಂದು ಈ ಬರಹಗಾರನು ಹೇಳ್ತಾನೆ ದೇವರ ವಾಕ್ಯದಲ್ಲಿ. ಇರ್ಲಿ, ನಂತರ ನಾವು 4ನೇ ವಚನದಿಂದ 7ರ ತನಕ ಓದಿದ್ರೆ ಅರ್ಲಿ ವಿಟ್ನೆಸಸ್ ಅಂದ್ರೆ ಆರಂಭಿಕ ಸಾಕ್ಷಿಗಳು, ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಕೆಲವು ಭಕ್ತರನ್ನ ಪಟ್ಟಿ ಮಾಡಿ ಅವರು ನಂಬಿಕೆಯ ವಿಷಯದಲ್ಲಿ ಎಷ್ಟು ಉನ್ನತ ಮಟ್ಟದಲ್ಲಿ ಇದ್ರು, ದೇವರಲ್ಲಿ ಇಟ್ಟಂತ ತಮ್ಮ ನಂಬಿಕೆ ಎಂಥದ್ದಾಗಿತ್ತು, ಎಷ್ಟು ನಿಜವಾಗಿದ್ದಾಗಿತ್ತು ಎಂದು ಹೇಳುವುದು ಮಾತ್ರವಲ್ಲ, ಅವರ ನಂಬಿಕೆ ವಿವರಣೆಯನ್ನು ಅವರ ಹೆಸರಿನ ನಂತರ ತಿಳಿಸುತ್ತಾ ಆತನು ಹೇಳ್ತಾನೆ, ಅವರು ನೋಡದೇ ಇದ್ದಂಥ ಸಂಗತಿಗಳನ್ನು, ಅದುವರೆಗೆ ಕಾಣದೇ ಇದ್ದ ಸಂಗತಿಗಳನ್ನು, ಯಾವುದೇ ರೀತಿಯಲ್ಲಿ ತಮ್ಮ ಪಂಚೇಂದ್ರಿಯಗಳಿಗೆ ಗ್ರಹಿಕೆಯನ್ನು ಉಂಟು ಮಾಡದ ಸಂಗತಿಗಳನ್ನು ದೇವರು ಕೇವಲ ಹೇಳಿದಾಗ, ನುಡಿದಾಗ, ಸ್ವರದ ಮೂಲಕ ಅವರು ತಿಳ್ಕೊಂಡಾಗ ಅದನ್ನೇ ನಂಬಿ ಅವರು ದೇವರಿಂದ ಪಡೆದಂತ ಆ ಮಾತಿಗೆ ಅನುಸಾರವಾಗಿ ಬದುಕಿದರಂತೆ. ಅದು ನಾವು ಹೇಳುವಷ್ಟು ಸುಲಭ ಅಲ್ಲ. ಯಾಕಂದ್ರೆ ಅವರು ಯಾವುದನ್ನ ಕೇಳಿದ್ರು ದೇವರಿಂದ ಅದನ್ನ ನೋಡ್ಲಿಲ್ಲ. ಏನ್ ಮಾಡಬೇಕು ಅಂತ ದೇವರು ಅವರಿಗೆ ಅಪ್ಪಣೆ ಕೊಟ್ಟನೋ ತನ್ನ ನುಡಿಗಳ ಮೂಲಕ, ಅದರ ಬಗ್ಗೆ ಯಾವ ಪುರಾವೆ ಇಲ್ಲ, ಯಾವ ಆಧಾರ ಇಲ್ಲ. ಆದರೂ ಸಹ ಕಣ್ಣಿಗೆ ಕಾಣದಿದ್ದರೂ, ಅವರಿಗೆ ಅವರ ಪಂಚೇಂದ್ರಿಯಗಳು ಅದನ್ನು ಒಪ್ಪದಿದ್ದರೂ ಅದನ್ನ ನಂಬಿ ದೇವರು ಹೇಳಿದ ಮಾತಿಗೆ ತಕ್ಕಂತೆ ಅವರವರ ಇತಿಮಿತಿಯಲ್ಲಿ ಅವರು ಕೆಲಸ ಮಾಡಿದ್ರು. ಅದಕ್ಕಾಗಿ ಅವರುಗಳ ಹೆಸರುಗಳು ಅಲ್ಲಿ ಬರೆದಿದೆ. ಇಷ್ಟಕ್ಕೂ ಅವರು ನಂಬಿಕೆಯ ಬಗ್ಗೆ, ಅವರಲ್ಲಿದ್ದಂಥ ನಂಬಿಕೆಯನ್ನ ವಿವರಿಸುತ್ತಾ ವ್ಯಾಖ್ಯಾನಿಸುತ್ತಾ, ತಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದ ಇರುವುದು ಮತ್ತು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ಅಂತ ಹೇಳಿ ಹೇಳ್ತಾರೆ. ನಂಬಿಕೆ, ಇಂಥ ನಂಬಿಕೆ ಅವರಲ್ಲಿ ಇತ್ತು. ಇದೆಂಥ ನಂಬಿಕೆ ಅಂದ್ರೆ, ನಾನು ಈಗಾಗಲೇ ವಾರ ಅದನ್ನು ಹೇಳಿದ್ದೇನೆ, ಮತ್ತೊಂದ್ಸರಿ ಪುನಃ ನಿಮಗೆ ನೆನಪು ಮಾಡಿ ಮುಂದುವರಿತೇನೆ. ನಾವು ನಮಗಿರುವಂಥ ಈ ಪಂಚೇಂದ್ರಿಯಗಳ ಸಹಾಯದಿಂದ ಈ ಭೌತಿಕ ಪ್ರಪಂಚವನ್ನು ನಾವು ತಿಳಿದುಕೊಳ್ಳುವುದಕ್ಕೆ, ಅದರಿಂದ ನಾವು ಉಪಯೋಗ ಪಡೆಯುವುದಕ್ಕೆ, ಅದಕ್ಕೆ ನಾವು ಸ್ಪಂದಿಸುವಂತೆ ನಮಗೆ ದೇವರು ಹುಟ್ಟಿದಂದಿನಿಂದಲೇ ಕೊಟ್ಟಂತ ಈ ಪಂಚೇಂದ್ರಿಯಗಳ ಸಹಾಯದಿಂದ ತಿಳಿದುಕೊಳ್ತೇವೆ. ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡ್ತೇವೆ, ಸ್ಪಂದಿಸುತ್ತೇವೆ, ಹೌದಲ್ಲ? ಅದೇ ರೀತಿಯಲ್ಲಿ ಕಣ್ಣಿಗೆ ಕಾಣದೇ ಇದ್ರೂ ಸಹ ಅವರು ನಂಬಿದ್ರು. ಅಂದ್ರೆ ಯಾವ ನಂಬಿಕೆಯಿಂದ ನಂಬಿದ್ರೆ, ಅವರ ಆತ್ಮೀಕವಾಗಿಯೂ ಸಹ ಅವರಿಗೆ ಪಂಚೇಂದ್ರಿಯಗಳು ಇದ್ದುವು. ನಮಗೆ ಶರೀರಕ್ಕೆ ಯಾವ ರೀತಿಯಲ್ಲಿ ಪಂಚೇಂದ್ರಿಯಗಳು ಇದೆಯೋ ಮನುಷ್ಯರಾದ ನಮಗೆ, ಹಾಗೆ ಆತ್ಮಿಕ ರೀತಿಯಲ್ಲೂ ಅವರಲ್ಲಿ ಪಂಚೇಂದ್ರಿಯಗಳಿದ್ರು. ಆತ್ಮಿಕ ಕಣ್ಣು, ಆತ್ಮಿಕ ಕಿವಿಗಳು, ಆತ್ಮಿಕ ಮೂಗು, ಆತ್ಮಿಕ ಬಾಯಿ, ಆತ್ಮಿಕ ಸ್ಪರ್ಶ ಜ್ಞಾನ ಪಡೆಯುವಂತಹ, ಸ್ಪಂದಿಸುವಂತಹ ಒಂದು ಗುಣ ಅವರ ಆತ್ಮಿಕ ದೃಷ್ಟಿಗೆ ಇತ್ತು. ಅದರಿಂದ ಅವರು ದೇವರು ಹೇಳಿದ್ದನ್ನ ನೋಡದಿದ್ದರೂ, ಅದಕ್ಕೆ ಯಾವ ಪುರಾವೆಗಳು ಆಧಾರಗಳು ಸಿಗದಿದ್ದರೂ ನಂಬಿ ಅದರ ಹಾಗೆ ಅವರು ವರ್ತಿಸಿದರು. ಹಾಗಾಗಿ ಅವರು ಇಂಥ ನಂಬಿಕೆಯ ವೀರರು ಎಂಬ ಪಟ್ಟಿಯನ್ನು ಹೊಂದಿದ್ದು ಮಾತ್ರವಲ್ಲದೆ, ಈ ಗ್ರಂಥಕರ್ತನು ಒಬ್ಬೊಬ್ಬರನ್ನಾಗಿ ಅವರ ಬಗ್ಗೆ ಹೇಳ್ಕೊಂಡು ಬರ್ತಾರೆ. ನೀವು ಅದನ್ನು ಓದಬಹುದು, ಅದನ್ನ ಒಬ್ಬೊಬ್ಬರ ಬಗ್ಗೆ ನಾವು ತಿಳ್ಕೊಳ್ಬಹುದು. ದೇವ್ರ ಚಿತ್ತವಾದ್ರೆ ನಾವು ಆಲೋಚನೆ ಮಾಡೋಣ.
ಮುಂದಿನ ಅಧ್ಯಾಯಗಳಲ್ಲಿ ಸಮಯವಿದ್ದರೆ ನಾವು ಒಬ್ಬೊಬ್ಬರ ವಿಷಯವಾಗಿ ಸಂಕ್ಷಿಪ್ತವಾಗಿ ಆದರೂ ಅವರು ಯಾಕೆ ಈ ವೀರರ ಪಟ್ಟಿಯಲ್ಲಿ ಸೇರಿದ್ದಾರೆ, ಅವರು ಮಾಡಿದಂತ ಒಬ್ಬೊಬ್ಬರು ಭಿನ್ನ ಭಿನ್ನವಾದ ಕಾರ್ಯಗಳನ್ನು ಮಾಡಿದ್ರು. ಒಬ್ಬರು ಮಾಡಿದ್ದು ಇನ್ನೊಬ್ಬರು ಮಾಡಲಿಲ್ಲ. ಆದ್ರೆ ನಂಬಿಕೆ ಮಾತ್ರ ಹುದುವಾಗಿ ಅವರೆಲ್ಲರಲ್ಲಿ ಒಂದೇ ನಂಬಿಕೆ ಇತ್ತು. ಅದು ಎಂಥ ನಂಬಿಕೆ ಅಂದ್ರೆ ಅದು ನಿಜವಾದ ನಂಬಿಕೆ. ದೇ ಹ್ಯಾಡ್ ಕಾಮನ್ ದೇ ಹ್ಯಾಡ್ ಟ್ರೂ ಫೇತ್ ಇನ್ ಕಾಮನ್. ಹುದುವಾಗಿ ಅವರ ನಂಬಿಕೆ ನಿಜವಾದ ನಂಬಿಕೆ ಆಗಿತ್ತು. ದೇವರಲ್ಲಿ ಬೇರೂರಿದಂತ ನಂಬಿಕೆ. ದೇವರು ಹೇಳಿದ್ದನ್ನ ಅವರು ಮೈಗೂಡಿಸಿಕೊಂಡು ಅದನ್ನು ಹಾಗೆಯೇ ನಂಬಿ ರಿಯಾಕ್ಟ್ ಆದ್ರು, ಅಂದ್ರೆ ಪ್ರತಿಸ್ಪಂದಿಸಿದ್ರು. ಅದಕ್ಕಾಗಿ ಈ ವೀರರ ಪಟ್ಟಿಯಲ್ಲಿ ಇದ್ದಾರೆ. ಅದಕ್ಕೆ ನಾನು ಕಳೆದ ವಾರ ಒಂದು ವಿಷಯ ನಾನು ನಿಮ್ಗೆ ನೆನಪು ಮಾಡಿದೆ. 11ನೇ ಅಧ್ಯಾಯ ನಮಗೆ ಹೇಳುವ ಒಂದೇ ಒಂದು ಹೇಳಿಕೆ ಏನಂತಂದ್ರೆ ಸ್ಟೇಟ್ಮೆಂಟ್, ಟ್ರೂ ಫೇತ್ ಲೀಡ್ಸ್ ಟು ಒಬೀಡಿಯನ್ಸ್ ಅಂತ ಹೇಳಿದೆ. ನಿಜವಾದ ನಂಬಿಕೆ ಅದು ನಮ್ಮನ್ನ ವಿಧೇಯತೆಗೆ ನಡೆಸುತ್ತದೆ, ಒಳಗಾಗುವುದಕ್ಕೆ ನಡೆಸುತ್ತದೆ. ಒಂದ್ಸಾರಿ ಯೇಸು ಸ್ವಾಮಿ ಸಹ ಆತನು ಸತ್ತವರೊಳಗಿಂದ ಜೀವಂತನಾಗಿ ಪುನರುತ್ಥಾನನಾಗಿ ಎದ್ದು ಬಂದ ನಂತರ ಅನೇಕ ಶಿಷ್ಯರಿಗೆ ಆಗಾಗ ಕಾಣಿಸಿಕೊಂಡ್ರು 40 ದಿನ. ಅದರ ಒಳಗಡೆ ಒಂದು ಸಾರಿ ತೋಮನು ಸಹ ಕೇಳುವಾಗ ತೋಮನಿಗೆ ಹೇಳ್ತಾನೆ, ಕಳೆದ ಸಾರಿ ನೀನು ಇರಲಿಲ್ಲ ನಾನು ಬಂದಾಗ, ಆದ್ರೆ ನಾನು ನನ್ನ ಕರ್ತನ ಶರೀರದಲ್ಲಿ ಆಗಿರುವಂತಹ ಗಾಯಗಳಲ್ಲಿ ನಾನು ಬೆರಳಿಟ್ಟು ನೋಡಿದ್ರೇನೆ ನಂಬ್ತೀನಿ ಅಂತ ಉಳಿದ ಶಿಷ್ಯರೊಂದಿಗೆ ಹೇಳಿದ್ಯಲ್ಲ, ನೀನು ಸರಿ, ನೀನ್ ಬೇಕಾದ್ರೆ ಬೆರಳಿಟ್ಟು ನೋಡಿ ನೀನ್ ನಂಬು. ಆದ್ರೆ ಒಂದು ಮಾತು ನಿನಗೆ ಹೇಳ್ತೇನೆ ತೋಮ, ನೀನ್ ನೋಡಿ ನಂಬಬೇಕು ಅಂತಿದ್ಯಾ, ಆದ್ರೆ ನಿನಗಿಂತಲೂ ಧನ್ಯರು ಯಾರಂದ್ರೆ ನೋಡದೇ ನಂಬಿದವರು ಅಂತ ಹೇಳ್ತಾರೆ ಸ್ವಾಮಿ. ಅಂದ್ರೆ ನಾವು ಕ್ರಿಸ್ತನು ಆರೋಹಣನಾಗಿ ಹೊರಟು ಹೋದ ಮೇಲೆ ದೇವರ ವಾಕ್ಯದ ಮೂಲಕ, ಸುವಾರ್ತೆಯ ಮೂಲಕ ಭಕ್ತರು ಹೇಳಿದ ಆ ದೇವರ ಬಗ್ಗೆ ಕುರಿತಾದ ಸುವಾರ್ತೆಯನ್ನ ಕೇಳಿ ನಂಬಿದಿವಲ್ಲ ನಾವು ದೇವರ ವಾಕ್ಯವನ್ನು, ಕ್ರಿಸ್ತ ಯೇಸುವಿನ ಶಿಲುಬೆ ಮರಣವನ್ನು, ನಾವು ಧನ್ಯರು ಅಂತ ಹೇಳ್ತಾರೆ. ಹಾಗೆ ಹಿಂದಿನ ಕಾಲದಲ್ಲಿದ್ದಂತ ಆ ನಂಬಿಕೆಯ ವೀರರು ಸಹ ಕ್ರಿಸ್ತನನ್ನು ಅಂದ್ರೆ ದೇವರನ್ನ, ಆತನು ಹೇಳಿದ್ದನ್ನ ಪ್ರತ್ಯಕ್ಷವಾಗಿ ನೋಡದಿದ್ರು ನಂಬಿದ್ರು. ಹಾಗಾಗಿ ಅವರಲ್ಲಿದ್ದಂಥದ್ದು ನಿಜವಾದ ನಂಬಿಕೆ ಎಂದು ಹೇಳುವುದು ಮಾತ್ರವಲ್ಲದೆ ದೇವರು ಅವರಿಗೆ ಅಪ್ಪಣೆ ಕೊಟ್ಟದ್ದನ್ನ ಅವರು ಹಾಗೆ ಮಾಡಿದ್ರು. ಎಷ್ಟು ಕಷ್ಟವಾದ್ರು ಅದಕ್ಕೆ ಒಳಗಾದ್ರು. ಅದರಿಂದ ಇಡೀ ಅಧ್ಯಾಯದಲ್ಲಿ ಅವರಿಗೆ ಸ್ಥಳ ಸಿಕ್ಕಿತು, ಅವರ ಹೆಸರುಗಳು ಬರೆಯುವುದಕ್ಕೆ ಸ್ಥಳ ಸಿಕ್ತು. ಇದರಲ್ಲಿ ನಾವು ಇಡೀ ಅಧ್ಯಾಯವನ್ನು ಓದುವಾಗ ಒಬ್ಬೊಬ್ಬ ವ್ಯಕ್ತಿಯ ಬಗ್ಗೆ ಅವರು ಎಲ್ಲ ರೀತಿಯ ಸಮಾಜದಲ್ಲಿರುವಂತ ಎಲ್ಲ ಹಂತದಲ್ಲಿ ಎಲ್ಲ ವರ್ಗೀಯರು ಸಹ ಇದ್ರು, ಹೆಣ್ಣು ಗಂಡುಗಳು ಇದ್ರು ಏನ್ರಿ, ಮತ್ತೆ ಅವರಿಗೆ ಸಾಮಾಜಿಕ ಸ್ಥಾನಮಾನಗಳು ಸಹ ವಿಭಿನ್ನವಾಗಿದ್ವು. ಆದ್ರೆ ಎಲ್ಲರಲ್ಲಿ ಹುದುವಾಗಿದ್ದಂಥದ್ದು ಒಂದೇ, ಅದೇನಂದ್ರೆ ನಂಬಿಕೆ. ಅದು ಸಹ ನಿಜವಾದ ನಂಬಿಕೆ. ನಾವೆಲ್ಲ ನಂಬಿಕೆ ಇದೆ ಅಂತ ಹೇಳ್ತೇವೆ, ಆದ್ರೆ ನಂಬಿಕೆ ನಮಗಿದೆ ಅಂತ ಹೇಳಿ ನಾವು ರುಜು ಮಾಡಬೇಕಾದ್ರೆ, ಅದನ್ನ ಸಾಬೀತು ಮಾಡಬೇಕಾದ್ರೆ ಅದಕ್ಕೆ ಒಳಗಾಗ್ಬೇಕು. ಸೊ ಇಡೀ ಅಧ್ಯಾಯ ನಮಗೆ ಹೇಳುವಂಥದ್ದು ನಿಜವಾದ ನಂಬಿಕೆ ವಿಧೇಯತೆಗೆ ನಡೆಸುತ್ತದೆ. ಈ ಅಧ್ಯಾಯದಲ್ಲಿ ನಾವು ನೋಡುವಂತ ಎಲ್ಲಾ ವಿಶ್ವಾಸಿಗಳು, ವಿಶ್ವಾಸ ವೀರರು ನಂಬಿಕೆಯ ಮೂಲಕ ದೇವರಲ್ಲಿ ರಕ್ಷಣೆ ಹೊಂದಿದ್ದು ಮಾತ್ರವಲ್ಲದೆ ಅವರು ತಮ್ಮ ನಂಬಿಕೆಯ ಮೂಲಕ ದೇವರಿಗೆ ಒಳಗಾಗುವುದು ಹೇಗೆ ಎಂದು ಸಾಬೀತುಪಡಿಸಿ ದೇ ಪ್ರೂವ್ಡ್ ಹೌ ಟು ಒಬೇ ಗಾಡ್ ಥ್ರೂ ದೇರ್ ಫೇತ್. ಸೊ ಅದನ್ನು ನಿರೂಪಣೆ ಮಾಡಿದ್ರು. ಅದಕ್ಕಾಗಿ ನಾನು 3 ವಿಷಯಗಳನ್ನು ಹೇಳಿದೆ. ಫೇತ್ ಎನೇಬಲ್ಸ್ ಅಸ್ ಟು ಸಿ ಎನಿ ಅಂದ್ರೆ ಇತರರು ನೋಡದೇ ಇರುವುದನ್ನ ನಮ್ಮಲ್ಲಿರುವ ನಿಜವಾದ ನಂಬಿಕೆ ನಮ್ಮನ್ನು ನೋಡುವಂತೆ ಮಾಡುತ್ತದೆ. ಇತರರು ನೋಡದೇ ಇರುವ ಕಾರ್ಯಗಳನ್ನು, ಸಂಗತಿಗಳನ್ನು, ದೃಶ್ಯಗಳನ್ನು ಆತ್ಮಿಕ ಕಣ್ಣುಗಳಿಂದ ನೋಡುವುದಕ್ಕೆ ಅದು ಸಾಧ್ಯಗೊಳಿಸುತ್ತದೆ. ಎರಡನೇದಾಗಿ ಫೇತ್ ಎನೇಬಲ್ಸ್ ಅಸ್ ಟು ಸರ್ವ್. ಆ ನಂಬಿಕೆಯಿಂದ ನಾವು ಮುಂದಕ್ಕೆ ಹೋಗುವಾಗ ದೇವರು ಹೇಳಿದ್ದನ್ನ ಮಾಡುವುದರಲ್ಲಿ ಎಷ್ಟೇ ಕಷ್ಟ ಬಂದರೂ, ಇಕ್ಕಟ್ಟುಗಳು ಬಂದರೂ, ಶ್ರಮೆ ಬಂದರೂ ಸಹ ನಾವು ಮಾಡ್ತೇವೆ. ಕರ್ತನಿಗೆ ಸೇವೆ ಮಾಡುವಂತೆ ನಮ್ಮನ್ನು ಈ ನಿಜವಾದ ನಂಬಿಕೆ ತಯಾರು ಮಾಡುತ್ತೆ. ಫೇತ್ ಎನೇಬಲ್ಸ್ ಅಸ್ ಟು ಸರ್ವ್ ಅಂತ ಹೇಳಿದೆ. ಮೂರನೇದಾಗಿ ಫೇತ್ ಎನೇಬಲ್ಸ್ ಅಸ್ ಟು ಸಫರ್. ಈ ನಂಬಿಕೆ ನಮ್ಮನ್ನ
ಕಾಣದೇ ಇರುವವುಗಳನ್ನು ನೋಡುವಂತೆ ಮಾಡಿ, ಮತ್ತೆ ನಾವು ದೇವರಿಗೆ ಸೇವೆ ಮಾಡುತ್ತಾ ಜನರಿಗೂ ಸಹ ಸೇವೆ ಮಾಡುವುದಕ್ಕೆ ನಮ್ಮನ್ನು ಸಿದ್ಧ ಮಾಡುವುದು ಮಾತ್ರವಲ್ಲದೆ, ಮೂರನೇದಾಗಿ ಈ ನಂಬಿಕೆಯ ಫಲವಾಗಿ ನಮಗೆ ಒಂದು ವೇಳೆ ಶ್ರಮೆಗಳು, ಇಕ್ಕಟ್ಟುಗಳು, ಕಷ್ಟಗಳು, ಪ್ರಾಣಾಪಾಯ ಬಂದರೂ ಸಹ ಅದನ್ನು ಸಹ ಸಹಿಸಿಕೊಳ್ಳುತ್ತದೆ. ಇಟ್ ವಿಲ್ ಶೋ ಪರ್ಸೀವರೆನ್ಸ್ ಇನ್ ಸ್ಪೈಟ್ ಆಫ್ ಸಫರಿಂಗ್ಸ್ ಅಂತ ಹೇಳಿ ನಾವು ನೋಡಬಹುದು. ಈ ಮೂರು ವಿಷಯಗಳು ಸಹ ಈ ಅಧ್ಯಾಯದಲ್ಲಿ ನಂಬಿಕೆಯಲ್ಲಿ ಇರುವಂತ ಸತ್ಯಗಳು. ಆಮೇಲೆ ನಂತರ ಈ ಈ ಈ 4ನೇ ವಚನದಿಂದ ನಾವು ನೋಡುವಾಗ ಹೇಬೇಲನು, ಹನೋಕನು, ಮತ್ತೆ ನೋಹನು, ಅಬ್ರಹಾಮನು, ಉಳಿದ ಅನೇಕರ ಬಗ್ಗೆ ಹೇಳ್ತಾರೆ. ಅವರೆಲ್ಲರೂ ಸಹ ಯಾರು ಅಂತಂದ್ರೆ ಬಹಳಷ್ಟು ಪ್ರಾಚೀನ ಕಾಲದಲ್ಲಿ ದೇವರಿಗಾಗಿ ಕಾರ್ಯಗಳನ್ನ ಮಾಡಿದವರು, ದೇವರನ್ನ ನಂಬಿ ತಮ್ಮ ನಂಬಿಕೆಯಿಂದ ಅವರು ಸ್ಪಂದಿಸಿದಂಥವ್ರು. ಅದಕ್ಕಾಗಿ ಅವರಿಗೆ ನಾವು ಕೊಡುವಂತ ಹೆಸರು ಹೀರೋಸ್ ಆಫ್ ಫೇತ್. ವಾಟ್ ಗಾಡ್ಸ್ ಪೀಪಲ್ ಡಿಡ್ ಬೈ ಫೇತ್. ಈಗ 4ನೇ ವಚನದಿಂದ ನಾವು ನೋಡಿದ್ರೆ ಒಬ್ಬೊಬ್ಬರ ಪ್ರಸ್ತಾವನೆ ಬರುತ್ತೆ. ಇಷ್ಟಕ್ಕೂ ಅವರಲ್ಲಿದ್ದಂತ ತಮ್ಮ ನಂಬಿಕೆಯ ಮೂಲಕ ಅವರು ದೇವರಿಗೆ ಒಳಗಾಗಿ ಕೆಲಸ ಮಾಡಿದ್ದು ಮಾತ್ರವಲ್ಲದೆ, ಏನು ಅವರಲ್ಲಿದ್ದಂತ ಪ್ರತ್ಯೇಕತೆ ಏನು, ವಿಶೇಷತೆ ಏನು, ಅವರಲ್ಲಿದ್ದಂತ ಈ ನಂಬಿಕೆಯಿಂದ, ತಮ್ಮ ನಂಬಿಕೆಯಿಂದ, ನಿಜವಾದ ನಂಬಿಕೆಯಿಂದ ಏನನ್ನ ಮಾಡಿದ್ರು, ಏನನ್ನ ಸಾಧನೆ ಮಾಡಿದ್ರು, ಏನೆಲ್ಲಾ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಬಂದ್ರೆ ಅದಕ್ಕೆ ನಾವು ಹೀಗೆ ಆಲೋಚನೆ ಮಾಡ್ಬೋದು. ಇಡೀ ಅಧ್ಯಾಯವನ್ನು ಓದಿದ್ರೆ ಒಬ್ಬೊಬ್ಬರ ಬಗ್ಗೆ ಹೇಳ್ಬಹುದು. ಉದಾಹರಣೆಗೆ ಕೆಲವು ಮಾತುಗಳನ್ನು ನಾನು ಆ ಅಧ್ಯಾಯದಿಂದ ಓದುತ್ತೇನೆ, ಆ 4 ಮಂದಿಯ ಬಗ್ಗೆ ಮಾತ್ರ. ಮೊದಲು 4ನೇ ವಚನದಲ್ಲಿ ನಂಬಿಕೆಯಿಂದಲೇ ಹೇಬೇಲನು ಕಾಯನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ದ ಬೆಟರ್ ಸ್ಯಾಕ್ರಿಫೈಸ್ he has offered. ಬೆಟರ್ ಸ್ಯಾಕ್ರಿಫೈಸ್ he has offered by faith ಅಂತ ಹೇಳಿ ಅಲ್ಲಿ ಪ್ರತಿಯೊಂದರಲ್ಲಿ ಹೈಲೈಟ್ ಮಾಡಿದ್ದು ಏನ್ರಿ, ಹೆಚ್ಚಿಸಿ ಮಾತಾಡಿದ್ದು ಯಾವುದು ಅಂತಂದ್ರೆ ನಂಬಿಕೆ. He highlights their faith, nothing but their faith. ಅದಕ್ಕಾಗಿ ತಮ್ಮ ಕಾಲದಲ್ಲಿ ತಮ್ಮ ಹಾಗೆ ಇದ್ದಂತ ಇತರರಿಗಿಂತ ಭಿನ್ನವಾಗಿ ಅವರು ವರ್ತಿಸಿದರು, ಭಿನ್ನವಾದ ಕಾರ್ಯಗಳನ್ನು ಸಾಧಿಸಿದರು ಏನ್ರಿ. ಅದಕ್ಕಾಗಿ ಹೇಬೇಲನ ಬಗ್ಗೆ ಹೇಳ್ತಾನೆ, ನಂಬಿಕೆಯಿಂದಲೇ ಹೇಬೇಲನು ಕಾಯನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ನೀತಿವಂತನೆಂದು ಸಾಕ್ಷಿ ಹೊಂದಿದನು. ಅಷ್ಟು ಮಾತ್ರವಲ್ಲ, ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನ ನಂಬಿಕೆ ಶ್ರೇಷ್ಠವಾದದ್ದು, ಉತ್ತಮವಾದದ್ದು, ಉನ್ನತವಾದದ್ದು ಎಂದು ಹೇಗೆ ರುಜುವಾಯಿತು ಅಂದ್ರೆ, ಅವನು ಅರ್ಪಿಸಿದಂತ ಯಜ್ಞವನ್ನ ದೇವರು ಸ್ವೀಕರಿಸಿದ್ದೇನೆ ಎಂದು ರುಜುವನ್ನ ಕೊಟ್ಟನು. ಬಹುಶಃ ಬೆಂಕಿಯನ್ನ ಕಳಿಸಿ ಹೇಬೇಲನ ಯಜ್ಞವು ದಹಿಸುವಂತೆ ದೇವರು ಮಾಡಿರಬಹುದು. ಆದ್ರೆ ಪಕ್ಕದಲ್ಲೇ ತನ್ನ ಸಹೋದರನಾದ ಕಾಯನನು ಅರ್ಪಿಸಿದಂತ ಆ ಕಾಣಿಕೆಗಳನ್ನು ದೇವರು ಅಂಗೀಕರಿಸಲಿಲ್ಲ. ಆ ಮೂಲಕ ಇಬ್ಬರಿಗೂ ಹೇಳಿದ್ದೇನಂತಂದ್ರೆ, God communicated a truth to both of these brothers, ಹೇಬಲ್ ಅಂಡ್ ಕೇನ್. ಏನು, ಆಕಾಶದಿಂದ ಬೆಂಕಿ ಬಂದು ಹೇಬೇಲನ ಯಜ್ಞವನ್ನ ದಹಿಸಿ ದೇವರ ಅಂಗೀಕಾರಕ್ಕೆ ಸೂಚನೆಯಾಗಿ ಅವನ ನಂಬಿಕೆ ಶ್ರೇಷ್ಠವಾದದ್ದೆಂದು ರುಜುವಾತು ಮಾಡಿತು. ಆದ್ರೆ ಪಕ್ಕದಲ್ಲಿ ಅದೇ ರೀತಿಯಲ್ಲಿ ಕಾಣಿಕೆಗಳನ್ನು ತಂದಂತ ಕಾಯಿನನ ಕಾಣಿಕೆಗಳನ್ನ, ಆ ನೈವೇದ್ಯವನ್ನ ದೇವರು ಅಂಗೀಕಾರ ಮಾಡಲಿಲ್ಲ. ಬಹುಶಃ ಬೆಂಕಿ ಬರಲಿಲ್ಲ. ಹಾಗಾಗಿ his offering was rejected by God. There was a proof to Cain and Abel. Both of them had the proof from God. So ಆ ಹೇಬೇಲನ ಬಗ್ಗೆ ಹೇಳ್ತಾನೆ, ಆತನು ನಂಬಿಕೆಯಿಂದಲೇ, ಅಂದ್ರೆ ನಾನು ಯಾಕೆ ಒಂದೊಂದು ನಮ್ಮೆಲ್ಲರಿಗೂ ಗೊತ್ತಿರೋದೆ, ಆದ್ರೆ ಸಾಧಾರಣವಾಗಿ ನಂಬಿಕೆ ಅಂತ ಹೇಳ್ತಾರೆ. ಆದ್ರೆ ಇವರ ನಂಬಿಕೆ, ಇಲ್ಲಿ ಪ್ರಸ್ತಾವನೆ ಮಾಡಿದಂತ ಈ ಭಕ್ತರ ನಂಬಿಕೆ, ಇನ್ನು ಬಹಳಷ್ಟು ಮಂದಿ ಭಕ್ತರು ಹಳೆ ಒಡಂಬಡಿಕೆ ಕಾಲದಲ್ಲಿ, ಈಗಿನ ಕಾಲದಲ್ಲಿ, ಇತಿಹಾಸದಲ್ಲಿದ್ದಂತ ಸಾವಿರಾರು ಲಕ್ಷಾಂತರ ಮಂದಿ ಭಕ್ತರು
ಈ ಅಧ್ಯಾಯದಲ್ಲಿ ಪಟ್ಟಿಯಲ್ಲಿ ಅವರ ಹೆಸರುಗಳು ಇಲ್ಲದಿದ್ದರೂ ಸಹ ಇವರಲ್ಲಿ ನಾವು ಎಂಥ ವಿಶ್ವಾಸವನ್ನ ನೋಡ್ತಾ ಇದ್ದೇವೋ ಅದೇ ತರದ ನಿಜವಾದ ವಿಶ್ವಾಸ, ಬಲವಾದ ವಿಶ್ವಾಸ, ದೇವರು ಮೆಚ್ಚುವ ವಿಶ್ವಾಸ, ದೇವರು ಹೇಳಿದ್ದನ್ನ ಮಾಡುವ ವಿಶ್ವಾಸ ಕಂಡು ಬಂತು. ಹಾಗಾಗಿ ಮೊದಲನೇದಾಗಿ ಹೇಬೆಲನ ಬಗ್ಗೆ ಹೇಳುತ್ತಾನೆ. 5ನೇ ವಚನದಲ್ಲಿ ಹನೋಕನ ಬಗ್ಗೆ ಹೇಳ್ತಾನೆ. ಹನೋಕನು ಮರಣವನ್ನ ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದನೆಂದು ಸಾಕ್ಷಿ ಉಂಟು. ನೋಡ್ರಿ, ಒಬ್ಬೊಬ್ಬರ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳ್ತಾನೆ. ಹನೋಕನು ತುಂಬಾ ವಿಚಿತ್ರ. ಆತನು ಮರಣವನ್ನೇ ಹೊಂದಿಲ್ಲ, ಎಲ್ಲರ ಹಾಗೆ ಸತ್ತಿಲ್ಲ. ಅನೇಕ ನೂರಾರು ವರ್ಷಗಳು ಬದುಕಿದ್ರು ಸಹ ಆತನು ಮರಣವನ್ನು ಹೊಂದಲಿಲ್ಲ. ಒಯ್ಯಲ್ಪಟ್ಟನು, ದೇವರು ಒಯ್ಯಲ್ಪಟ್ಟನಂತೆ. ಗಾಡ್ ಟುಕ್ ಹಿಮ್ ಅಂತ ಹೇಳಿ. ಹೇಗೆ ತೆಗೆದುಕೊಂಡೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ಇವರೆಲ್ಲರೂ ಸಹ ಒಂದು ವಿಶೇಷವಾದ ಸಾಕ್ಷಿಯನ್ನ ಹೊಂದಿದರು. ಪುನಃ ಇಷ್ಟೆಲ್ಲ ಇವರು ಮಾಡುವುದಕ್ಕೆ ಕಾರಣ ಏನಂತಂದ್ರೆ ಅವರ ನಂಬಿಕೆ ನಿಜವಾದ ನಂಬಿಕೆಯಾಗಿತ್ತು, ಅಚಂಚಲವಾದ ನಂಬಿಕೆಯಾಗಿತ್ತು, ದೇವರಲ್ಲಿಯೇ ಬೇರೂರಿದ ನಂಬಿಕೆ ಆಗಿತ್ತು. ಆ ನಂಬಿಕೆಗೆ ವಿರುದ್ಧವಾಗಿ ಏನೇ ಬಂದರೂ ಅವರು ಜಯಿಸಿದರು. ಅದಕ್ಕಾಗಿಯೇ ಅವರ ಹೆಸರುಗಳು ಇದರಲ್ಲಿ ಬಂತು. ಪುನಃ ಮತ್ತೆ ಹನೋಕನಾದ್ಮೇಲೆ ನೋಹನು ಸಹ ತನ್ನ ಕಾಲದಲ್ಲಿ ಮಳೆ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಆದ್ರೆ ನಾನು ಮಳೆಯಿಂದ, ಜಲಪ್ರಳಯದಿಂದ ಈ ಪ್ರಪಂಚವನ್ನು, ಜನರನ್ನು, ಅದರಲ್ಲಿರುವ ಸಮಸ್ತವನ್ನ ನಾನು ನಾಶ ಮಾಡುತ್ತೇನೆ, ಮುಳುಗಿಸ್ಬಿಡ್ತೇನೆ ಅಂತ ದೇವರು ತನ್ನ ನುಡಿಗಳ ಮೂಲಕ, ಶಬ್ದದ ಮೂಲಕ, ಮಾತಿನ ಮೂಲಕ ಹೇಳಿದ್ರೆ ಅದನ್ನು ನಂಬಿಬಿಟ್ಟ. ನೋಹನ್ ನಂಬಿಬಿಟ್ಟು ತನಗಾಗಿ, ತನ್ನ ಕುಟುಂಬಕ್ಕಾಗಿ, ತನ್ನ ರಕ್ಷಣೆಗಾಗಿ, ಇನ್ನು ಇತರರು ಯಾರಾದ್ರೂ ಬಂದ್ರೆ ಅವರಿಗೂ ಸಹ ಅವಕಾಶ ಇರೋ ಹಾಗೆ ದೊಡ್ಡ ಹಡಗನ್ನ ನಿರ್ಮಾಣ ಮಾಡಿದ. ಅದುವರೆಗೆ ಕಾಣದೇ ಇದ್ದ ಸಂಗತಿಗಳನ್ನು ನಂಬಿ ನೋಹನು ರಿಯಾಕ್ಟ್ ಆದ. ನೋಡಿದ್ರ, ಹೇಗೋ ನಮ್ಮ ಹಾಗೆ ನಾವು ಕೇಳಿದ್ದೇವೆ, ಸುವಾರ್ತೆ ನಂಬಿದ್ದೇವೆ. ನೀನ್ ನಂಬಿದ್ದೇನಪ್ಪ? ಹೌದು ಸರ್, ನಾನು ನಂಬಿದ್ದೇನೆ. ವಿಶ್ವಾಸ ಇದೆಯಾ? ಹೌದು ಸರ್, ನನಗೆ ವಿಶ್ವಾಸ ಇದೆ ಅಂತ ಹೇಳಿದ್ರೆ. ಆದ್ರೆ ಆ ವಿಶ್ವಾಸಕ್ಕೆ ಏನಾದ್ರೂ ಬೆಲೆ ಕೊಡಬೇಕು, ಬೆಲೆ ತೆರಬೇಕು ಅಂತ ಹೇಳಿದಾಗ ನಾವು ಹಿಂಜರಿತೇವೆ. ಬಹಳಷ್ಟು ಮಂದಿ ಹಿಂಜರಿತಾರೆ. ಕೆಲವರು ದೇವರನ್ನ ನಂಬಿರುವುದೇ ದೇವರಿಂದ ತಮಗೇನಾದ್ರೂ ಸಿಗುತ್ತೆ ಅಂತ ಹೊರತು ದೇವರಿಗಾಗಿ ನಾವೇನೋ ಮಾಡಬೇಕು ಅಂತ ಹೇಳಿ ಅಲ್ಲ. ತುಂಬಾ ವಿಪರ್ಯಾಸ, ತುಂಬಾ ದುಃಖಕರವಾದಂತ ವಿಷಯ. ಇಂಥವರ ನಂಬಿಕೆಗೆ ಯಾವ ಪ್ರತ್ಯೇಕತೆ ಇಲ್ಲ. ನನ್ಗನ್ಸುತ್ತೆ ಇಂಥ ನಂಬಿಕೆ ನಮ್ಮಲ್ಲಿ ಇರುವುದಾದ್ರೆ ದೇವರು ನಮ್ಮನ್ನು ಮೆಚ್ಚುತ್ತಾನ? ಇಲ್ಲ. ಒಂದು ಹುರುಳಿಲ್ಲದ ನಂಬಿಕೆ, ಬಲ ಇಲ್ಲದ ನಂಬಿಕೆ, ಟೊಳ್ಳಾದ ನಂಬಿಕೆ, ಅದು ನಂಬಿಕೆಯೇ ಅಲ್ಲ. ನಿಜವಾದ ನಂಬಿಕೆಗೆ ಕೆಲವಾರು ಲಕ್ಷಣಗಳು ಇರಬೇಕು, ಕೆಲವಾರು ಕ್ವಾಲಿಟೀಸ್ ಇರಬೇಕು. ಎ ಟ್ರೂ ಫೇತ್ ಶುಡ್ ಹ್ಯಾವ್ ಸಮ್ ಕ್ವಾಲಿಟೀಸ್. ಬೇಕಾದಷ್ಟು ಕ್ವಾಲಿಟೀಸ್ ಇದೆ. ಹಾಗಾಗಿ ಒಬ್ಬೊಬ್ಬರ ಬಗ್ಗೆ ಹೇಳುವಾಗಲೂ ಅವರು ಮಾಡಿದ ಕಾರ್ಯಗಳನ್ನ ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳಲ್ಲಿ ಮಾತ್ರ ಹೇಳಿದ್ರು. ಎರಡು ಮಾತುಗಳಲ್ಲಿ ಹೇಳಿದ್ರು. ಅಲ್ಲಿ ನೋಡಿದ್ರೆ ಹೇಬೇಲನು ಕಾಯಿನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ಅರ್ಪಿಸಿದನು. ಹನೋಕನ್ ನೋಡಿದ್ರೆ ಎಲ್ಲರ ತರ ಅವರು ಸಾಯಲಿಲ್ಲ, ದೇವರಿಗೆ ಮೆಚ್ಚುಗೆ ಆದ್ರಿಂದ ದೇವರು ಅವನನ್ನು ಒಯ್ಯಲ್ಪಟ್ಟನು, ಅದರಿಂದ ಯಾರು ಆತನ ನೋಡ್ಲಿಲ್ಲ. ಎಷ್ಟು ಎಂತ ವಿಚಿತ್ರ ನೋಡ್ರಿ, ಎಂತ ಪ್ರತ್ಯೇಕತೆ ನೋಡ್ರಿ. ಮತ್ತೆ ನೋಹನ ಬಗ್ಗೆ ನಾವು ನೋಡ್ತೇವೆ. ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳನ್ನ ನಂಬಿದನು ಅಂತ ಹೇಳಿ ನಾವು ನೋಡುತ್ತೇವೆ. ಅದು 6ನೇ ವಚನ, 7ನೇ ವಚನ. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನ ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಆದದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು. ಮತ್ತೆ ಅವರವರು ಮಾಡಿದ ಕಾರ್ಯಗಳನ್ನು ತೋರಿದ ತಮ್ಮ ನಿಜವಾದ ನಂಬಿಕೆಯ ಪ್ರದರ್ಶನವನ್ನು displayed their true faith by acting according to that they received from God. ದೇವರಿಂದ ಏನನ್ನು ಪಡೆದಿದ್ದಾರೋ ಅದಕ್ಕೆ ತಕ್ಕಂತೆ ಅವರು ಕ್ರಿಯೆ ಮಾಡಿದ್ರು, ಆಕ್ಟ್ ಮಾಡಿದ್ರು, ಕೆಲಸ ಮಾಡಿದ್ರು, ಅದನ್ನು ರುಜು ಮಾಡಿದ್ರು. ನಮ್ಮಲ್ಲಿರುವಂತ ನಂಬಿಕೆ ಟೊಳ್ಳಾದ ನಂಬಿಕೆ ಅಲ್ಲ,
ಏನು ದೇವರಿಂದ ಹೊಂದುತ್ತೇವೆ ಅಂತ ಮಾತ್ರ ಅಲ್ಲ, ಮೊದಲು ನಾವು ಆ ನಂಬಿಕೆಯನ್ನು ನಿರೂಪಣೆ ಮಾಡಿದ್ದೇವೆ. ವಿ ಹ್ಯಾವ್ ಪ್ರೂವ್ಡ್ ಅವರ್ ಟ್ರೂ ಫೇತ್ ಬಿಫೋರ್ ಗಾಡ್, ಸೊ ಗಾಡ್ ಅಪ್ರೂವ್ಡ್ ಅಸ್ ಅಂಡ್ ಹಿ ಕಮೆಂಡೆಡ್ ಅಸ್ ಅಂಡ್ ಹಿ ಲವ್ಡ್ ಅಸ್ ಅಂಡ್ ಹಿ ಗೇವ್ ಸಮ್ ರಿವಾರ್ಡ್. ದಟ್ಸ್ ಡಿಫರೆಂಟ್ ಥಿಂಗ್. ಆದ್ರೆ ರಿವಾರ್ಡ್ ದೊರಕುವುದಕ್ಕೆ ಮೊದಲೇ ಅವರು ನಂಬಿದ್ರು. ಅಲ್ಲಿ ಅವರ ನಂಬಿಕೆ ತುಂಬಾ ಶ್ರೇಷ್ಠವಾಗಿ ಇತ್ತು. ನಂತರ ಅಬ್ರಹಾಮನ ಕುರಿತು ನಾವು 8ನೇ ವಚನದಲ್ಲಿ ಓದುತ್ತೇವೆ. ಅಬ್ರಹಾಮನ ಕುರಿತು ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕಂದ್ರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಇಷ್ಟು ಸುದೀರ್ಘವಾದ ವಿಷಯಗಳು 2 ವಚನಗಳಲ್ಲಿ ದೇವರು ಅಬ್ರಹಾಮನಲ್ಲಿದ್ದಂತ ವಿಶ್ವಾಸದ ಅಥವಾ ನಂಬಿಕೆಯನ್ನ ವಿವರಣೆ ಕೊಟ್ಟು ನಮಗೆ ತಿಳಿಸ್ತಾನೆ ಈ ಗ್ರಂಥದ ಮೂಲಕ, ಈ ಅಧ್ಯಾಯದ ಮೂಲಕ. ನಂತರ ಆತನ ಹೆಂಡತಿಯಾದ ಸಾರಳ ಬಗ್ಗೆ ಸಹ, ಅವಳು ಸಹ ವಿಶ್ವಾಸರ ವೀರರ ಪಟ್ಟಿಯಲ್ಲಿ ಸೇರಿದಳು. ಇವರೆಲ್ಲರೂ ನಂತರ ನಾವು ನೋಡುವಂತ ಅನೇಕ ವ್ಯಕ್ತಿಗಳ ಜೀವಿತಗಳಲ್ಲಿ ಇಂಥ ವಿಶೇಷವಾದ ನಂಬಿಕೆಯನ್ನ ಅವರು ಪ್ರದರ್ಶಿಸಿದರು. ದೇ ಡೆಮಾನ್ಸ್ಟ್ರೇಟೆಡ್ ದೇ ಟ್ರೂ ಅಂಡ್ ಸ್ಟ್ರಾಂಗ್ ಫೇತ್ ಬಿಫೋರ್ ಗಾಡ್. ನಂತರ ಅಷ್ಟು ಮಾತ್ರವಲ್ಲವೇ, ನಾನು ಮೊದಲೇ ಹೇಳಿದ ಹಾಗೆ ಈ ಎಲ್ಲಾ ದೇವ ಜನರು ತಮ್ಮ ನಂಬಿಕೆಯಿಂದ ಏನು ಮಾಡಿದ್ರು. ಇವರೆಲ್ಲರೂ ಸಹ ತಮ್ಮ ಕಾಲದಲ್ಲಿದ್ದಂತ ಬೇರೆಯವರಿಗಿಂತ, ಇತರರಿಗಿಂತ ವಿಶೇಷವುಳ್ಳವರನ್ನಾಗಿ ಅವರನ್ನ ಮಾಡಿದ್ದು, ಅವರನ್ನ ನಿಲ್ಲಿಸಿದ್ದು. ಅಂದ್ರೆ ಇತರರಿಗಿಂತ, ತಮ್ಮ ಕಾಲದಲ್ಲಿದ್ದಂತ ಬೇರೆಯವರಿಗಿಂತ ತಮ್ಮನ್ನ ವಿಶೇಷವುಳ್ಳವರಾಗಿ ಮಾಡಿದ್ದು ಅವರಲ್ಲಿದ್ದಂತ ಯಾವ ಅರ್ಹತೆಗಳು ಅಲ್ಲ. ಈಗ ಉದಾಹರಣೆಗೆ ಅವರು ಒಳ್ಳೆ ವಿದ್ಯಾವಂತರಾದದ್ದರಿಂದ, ಜ್ಞಾನ ಸಂಪನ್ನರಾದದ್ದರಿಂದ, ಒಳ್ಳೆ ಪದವಿಯಲ್ಲಿ ಇದ್ದದ್ದರಿಂದ, ಸ್ಫುರದ್ರೂಪಿಗಳಾಗಿದ್ದರಿಂದ, ಬಲಶಾಲಿಗಳಾಗಿದ್ದರಿಂದ, ಹಣವಿದ್ದ ವ್ಯಕ್ತಿಗಳಾಗಿದ್ದರಿಂದ, ಮಾತುಗಾರಿಕೆ ಬಲವರಾದದ್ದರಿಂದ ದೇವರು ಅವರನ್ನು ಕರೆಯಲಿಲ್ಲ. ಅವರು ನಂಬಿಕೆಯನ್ನ ನಿರೂಪಣೆ ಮಾಡಿಕೊಳ್ಳಲಿಲ್ಲ. ಅವರಲ್ಲಿದ್ದಂತ ಪ್ರತ್ಯೇಕತೆ, ವಾಟ್ ವಾಸ್ ದ ಸ್ಪೆಷಾಲಿಟಿ ದಟ್ ದೇ ಹ್ಯಾಡ್. ಈಗ ನಾನು ಮೊದಲೇ ಹೇಳಿದ ಹಾಗೆ ಲೋಕದಲ್ಲಿ ಅನೇಕರಲ್ಲಿ ಕಂಡು ಬರುವ ಈ ಸಾಮರ್ಥ್ಯಗಳು ಅವರಲ್ಲಿ ಇದ್ದುವೋ ಇಲ್ವೋ ನಮಗೆ ಗೊತ್ತಿಲ್ಲ. ಒಂದ್ ವೇಳೆ ಇದ್ರೂ ಸಹ ಆ ಸಾಮರ್ಥ್ಯಗಳ ಮೂಲಕ ಅವರನ್ನು ಶ್ರೇಷ್ಠರೆಂದು, ವಿಶ್ವಾಸ ವೀರರೆಂದು ದೇವರು ಕರೆಯಲಿಲ್ಲ. ಹಾಗೆ ಕರೆಯುವುದಕ್ಕೆ ಮತ್ತು ಅವರು ವಿಶೇಷವಾದ ಕಾರ್ಯಗಳನ್ನು ಸಾಧಿಸಿ ತೋರುವುದಕ್ಕೆ ಕಾರಣ ಏನು ಗೊತ್ತಾ? ಅವರಲ್ಲಿದ್ದಂತ ನಂಬಿಕೆ. ಆ ನಂಬಿಕೆ ಮಾತ್ರವೇ ಅವರನ್ನ ಇಷ್ಟೊಂದು ಪ್ರತ್ಯೇಕವಾದ ವ್ಯಕ್ತಿಗಳನ್ನಾಗಿ, ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ವೀರರನ್ನಾಗಿ ನಿಲ್ಲಿಸಿತು. ಬೇರೆ ಏನಲ್ಲ. ಸಹಜವಾಗಿ ಅವರಲ್ಲಿದ್ದಂತ ಯಾವ ಸಾಮರ್ಥ್ಯವೂ ಅರ್ಹತೆಗಳು ಅಲ್ಲ. ನಾಟ್ ದೇರ್ ಎಬಿಲಿಟಿ, their own ability, not their own ability, not their qualification that they had. ಅದರಿಂದ ಅವರು ನಂಬಿಕೆಯ ವೀರರ ಪಟ್ಟಿಯಲ್ಲಿ ಸೇರಲಿಲ್ಲ, ನಂಬಿಕೆಯಿಂದ ದೊಡ್ಡ ಕಾರ್ಯಗಳನ್ನು ಮಾಡಲಿಲ್ಲ. ಅವರಲ್ಲಿದ್ದಂಥ ನಂಬಿಕೆಯಿಂದಲೇ, ಆ ನಂಬಿಕೆಯ ಪ್ರತ್ಯೇಕತೆಯಿಂದಲೇ ಅವರು ವಿಶೇಷವಾದ ವ್ಯಕ್ತಿಗಳಾಗಿ ಬದಲಾವಣೆಯಾಗಿ ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ಉಳಿದು ಬಿಟ್ಟರು. ಇವರೆಲ್ಲರೂ ಲೋಕದಲ್ಲಿರುವ ಉಳಿದ ಜನರಿಗೆ ತಿಳಿಯದ ಒಂದು ಶಕ್ತಿಯಿಂದ ಬದುಕಿದರು. Yes, they had a different power which others did not have. ಇತರರಿಗೆ ಇಲ್ಲದೆ ಇದ್ದಂತ ಒಂದು ಶಕ್ತಿ ಅವರಲ್ಲಿ ಇತ್ತು. ಯಾಕಂದ್ರೆ ಲೋಕದವರು, ಈಗ ದೇವರು ಪಕ್ಷಪಾತ ಇರುವ ವ್ಯಕ್ತಿ ಅಲ್ಲ. ಅದು ಎಲ್ಲರನ್ನು ಸಮಾನವಾಗಿ ಪ್ರೀತಿಸ್ತಾನೆ, ಎಲ್ಲರನ್ನೂ ಕರೀತಾನೆ, ಎಲ್ಲರನ್ನ ಪ್ರೀತಿಸ್ತಾನೆ, ಎಲ್ಲರಿಗೂ ಅವಕಾಶಗಳನ್ನು ಕೊಡ್ತಾನೆ. ಪ್ರಕೃತಿಯಲ್ಲಿರುವಂತ ಎಲ್ಲ ಸಂಪನ್ಮೂಲಗಳನ್ನ
ಎಲ್ಲಾ ಜನರಿಗೆ, ಲೋಕದಲ್ಲಿರುವ ಎಲ್ಲ ಜನರಿಗೆ ಯಾವ ವ್ಯತ್ಯಾಸವಿಲ್ಲದೆ ಕೊಡ್ತಾನೆ. ಎಲ್ಲರೂ ಬಳಸ್ಕೋಬಹುದು. ಕೆಲವರು ಬಳಸಿಕೊಳ್ಳದ ಹಾಗೆ ಆತನೇನು ಅಡ್ಡಿ ಮಾಡೋದಿಲ್ಲ. ಒಂದು ವೇಳೆ ಜನ ಅಡ್ಡಿ ಮಾಡಬಹುದು. ಹಾಗಾಗಿ ದೇವರ ಪ್ರೀತಿ, ದೇವರು ಕೊಡುವ ಅವಕಾಶಗಳು, ದೇವರ ಕರೆಯುವಿಕೆ, ದೇವರ ಎಲ್ಲ ವಿಧವಾದಂತ ಸಂಪನ್ಮೂಲಗಳು ಎಲ್ಲರಿಗೂ ವರ್ತಿಸುತ್ತವೆ. ಆತನ ಪಕ್ಷಪಾತ ಇರುವ ದೇವರಲ್ಲ. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ತಾರೆ ಅಂತ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ. ಆ ರೀತಿ ಮಾಡುವಂತವನಲ್ಲ. ಆತನಲ್ಲಿ ಯಾವ ಆತರ ಚಂಚಲತ್ವ ಇಲ್ಲ. ಆದ್ರೆ ದೇವರನ್ನ ನಂಬಿ ನೋಡದಿದ್ದರು, ದೇವರ ಮಾತುಗಳನ್ನು ಕೇಳುವಾಗ, ಆತನ ಕರೆಯುವಿಕೆ ಬರುವಾಗ, ಯಾವುದೇ ರೀತಿಯಲ್ಲಿ ಅದು ಗೊತ್ತಾಗುವಾಗ ಅದಕ್ಕೆ ಪುನಃ ಪ್ರತಿಸ್ಪಂದನೆಯನ್ನ ನೀಡಿ ತಮ್ಮ ಕಡೆಯಿಂದ ಆತನನ್ನ ನಂಬುವಂತವರು, ಆ ನಂಬಿಕೆಯನ್ನ ಬೆಳೆಸಿಕೊಳ್ಳುವಂತವರು ಮಾತ್ರವೇ ವಿಶೇಷ ಕಾರ್ಯಗಳನ್ನು ಮಾಡ್ತಾರೆ. ಹಾಗಾಗಿ ಲೋಕದಲ್ಲಿರುವ ಉಳಿದ ಜನರಿಗೆ ತಿಳಿಯದ ಒಂದು ಶಕ್ತಿಯಿಂದ ಇವರು ಬದುಕಿದ್ರು. ಅಷ್ಟು ಮಾತ್ರವಲ್ಲ, ಲೋಕವು ಅಲ್ಲಗಳೆದು ತಿರಸ್ಕರಿಸಿದ ದೇವರ ರಕ್ಷಣೆಯನ್ನು ಅವರು ಸಂಪಾದಿಸಿಕೊಂಡ್ರು. ಈ ರಕ್ಷಣೆ ಸುವಾರ್ತೆ ಎಲ್ರಿಗೂ ಸಾರಲ್ಪಡುತ್ತೆ. ಒಂದು ಸಭೆ ಇಟ್ಟು ಒಂದು ಕೂಟವಿಟ್ಟಿದ್ದಾರೆ. ಒಂದು ಸುವಾರ್ತೆ ಕೂಟದಲ್ಲಿ ಅಥವಾ ರೇಡಿಯೋದಲ್ಲಿ, ಟಿವಿಗಳಲ್ಲಿ, ಬಹಿರಂಗ ಕೂಟಗಳಲ್ಲಿ ಸುವಾರ್ತೆ ಸಾರ್ತಾರೆ. ಅದನ್ನ ಮೈಕಿನ ಮೂಲಕ, ಶಬ್ದದ ಮೂಲಕ ಮತ್ತು ಈ ಸಾಮಾಜಿಕ ಜಾಲತಾಣಗಳ ಮೂಲಕ ಎಲ್ಲರೂ ಕೇಳ್ತಾರೆ. ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಕೇಳ್ತಾರೆ. ಆದ್ರೆ ಕೇಳಿದವರೆಲ್ಲ ರಕ್ಷಣೆ ಹೊಂದಿದ್ದಾರೆಯೇ? ದೇವರಲ್ಲಿ ನಂಬಿಕೆ ಇಟ್ಟಿದ್ದಾರೆಯೇ? ಯೇಸು ಸ್ವಾಮಿನ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದಾರಾ? ಇಲ್ಲ. ಈ ಮಾತುಗಳನ್ನು ಕೇಳುತ್ತಿರುವಂತ ನಿಮ್ಮಲ್ಲಿ ಕೆಲವರು, ನಾನು, ಹಾಗೆ ಉಳಿದ ಕೆಲವರು ಬೆರಳೆಣಿಕೆಯಷ್ಟು ಮಂದಿ ಮಾತ್ರವೇ ಅಥವಾ ಬಹಳ ಕಡಿಮೆ ಶತಮಾನ ನಂಬ್ತಾ ಇದ್ದಾರೆ. ಉಳಿದ ಎಲ್ಲರೂ, ಮೆಜಾರಿಟಿ ಪೀಪಲ್, ದೇ ಡೋಂಟ್ ಬಿಲೀವ್, ದೇ ಡಿಡ್ ನಾಟ್ ಬಿಲೀವ್, ದೇ ಜಸ್ಟ್ ರಿಜೆಕ್ಟೆಡ್ ದ ಸಾಲ್ವೇಷನ್ ಆಫ್ ಗಾಡ್. ದೇವರ ರಕ್ಷಣೆಯನ್ನ, ಕ್ರಿಸ್ತನ ಮೂಲಕ ಸಿಕ್ಕುವ ರಕ್ಷಣೆ ನಮಗೆ ಬೇಡ ಅಂತಂದ್ರು. ನಮಗೆ ತಿಳಿಸಿದ ಹಾಗೆ ಸುವಾರ್ತೆ ಅವರಿಗೂ ತಿಳಿಸಲ್ಪಟ್ಟಿತ್ತು. ನಮ್ಮನ್ನ ಯಾವ ರೀತಿಯಲ್ಲಿ ದೇವರು ಪ್ರೀತಿ ಮಾಡ್ತಿದ್ದಾರೋ ಅದೇ ರೀತಿಯಲ್ಲಿ ದೇವರು ಎಲ್ಲರನ್ನ ಪ್ರೀತಿಸ್ತಾ ಇದ್ದಾನೆ. ಹಾಗಾಗಿ ಅವರ ಕಾಲದಲ್ಲಿ ಸಹ, ಈ ವಿಶ್ವಾಸ ವೀರರು ಬದುಕಿದಂತ ಕಾಲದಲ್ಲಿಯೂ ಸಹ ದೇವರು ಇವರಿಗೆ ಕೊಟ್ಟಂತೆ ಅವಕಾಶಗಳನ್ನು ಎಲ್ಲರಿಗೂ ಕೊಟ್ಟರು. ಉದಾಹರಣೆಗೆ ನೋಹನು ನಾವೆಯನ್ನು ಕಟ್ಟುವಾಗ ಎಲ್ಲರನ್ನು ಆಹ್ವಾನ ಮಾಡಿದ್ರು, ಬನ್ರಪ್ಪ ಬಂದ್ರ. ಆದ್ರೆ ಅವ್ರು ಏನ್ ಮಾಡಿದ್ರು? ಅಪಹಾಸ್ಯ ಮಾಡಿದ್ರು, ಗೇಲಿ ಮಾಡಿದ್ರು. ಮಳೆ ಬರುತ್ತಂತೆ. ಮಳೆ ಅಂದ್ರೆ ಏನು? ಅವ್ರು ಗೇಲಿ ಮಾಡಿದ್ರು. ನಾವೆಲ್ಲ ಬಂದ್ರೆ ನಾವು ಸುರಕ್ಷಿತವಾಗಿ, ಹೋಗಯ್ಯ ಹುಚ್ಚಿಡ್ದಿದೆ ನಿನ್ಗೆ, ಬಗೆ ಬಗೆಯಾಗಿ ಹೇಳಿರಬಹುದು. ಅಂದ್ರೆ ನೋಹನನ್ನು, ಆತನ ಮಾತನ್ನು ಅವರು ತಿರಸ್ಕರಿಸಲಿಲ್ಲ. ಅದಕ್ಕೆ ಬದಲಾಗಿ ದೇವರು ಹೇಳಿದ ಆ ಸಂದೇಶ ಯಾರದ್ದಾಗಿತ್ತೋ ಆತನನ್ನ ತಿರಸ್ಕರಿಸಿದ್ರು. ಅಂದ್ರೆ ದೇವರನ್ನು, ಆ ದೇವರ ಮೂಲಕ ಅವರಿಗೆ ಎಲ್ಲರಿಗೂ ಹುದುವಾಗಿ ಉಚಿತವಾಗಿ ಸಿಗುವಂತ ಆ ರಕ್ಷಣೆ, ನಾಶದಿಂದ, ಜಲಪ್ರಳಯದ ಮೋಸದಿಂದ, ನಶಿಸಿ ಹೋಗುವ ಸ್ಥಿತಿಯಿಂದ ಉಳಿದುಕೊಳ್ಳುವ ಅವಕಾಶ, ರಕ್ಷಣೆ ಹೊಂದುವ ಅವಕಾಶ ಸಿಕ್ಕಿದರೂ ಸಹ, ಅವರ ಕಾಲ ಬಳಿಯಲ್ಲೇ ಇದ್ದರೂ ಸಹ ಅದನ್ನ ಒದ್ದು ಬಿಟ್ಟು ಬೇಡ ಅಂತ ಹೇಳಿ ಅಲ್ಲಗಳೆದು ತಿರಸ್ಕರಿಸಿದ್ರು. ಆದ್ರೆ ಯಾರು ಅದನ್ನ ಅಂಗೀಕಾರ ಮಾಡಿದ್ರು, ನಂಬಿದ್ರು, ಅವರು ದೊಡ್ಡ ಕಾರ್ಯಗಳನ್ನ ಮಾಡಿದ್ರು. ಸೊ ಆ ರೀತಿಯಲ್ಲಿ ಅವರು ಇತರರು ತಿರಸ್ಕರಿಸಿದ ದೇವರ ರಕ್ಷಣೆಯನ್ನು ಸಂಪಾದಿಸಿಕೊಂಡರು. ಅಷ್ಟೇ ಅಲ್ಲ, ಲೋಕದ ಜನರಲ್ಲಿ ಇಲ್ಲದೇ ಇದ್ದಂತ, ಅವರು ನಂಬದೇ ಇದ್ದಂತ ಒಂದು ಅದ್ಭುತವಾದ ದೈವಿಕ ಆತ್ಮಿಕ ಶಕ್ತಿಯನ್ನ ಅವರು ಪಡೆದು ತಮ್ಮ ನಂಬಿಕೆಯನ್ನ ಉಳಿಸಿಕೊಂಡು ಬದುಕಿಸಿಕೊಂಡ್ರು. That is the reason why they had true faith that acted in different times, different way, achieved so many great things. ಹಾಗಾಗಿ ನಂಬಿಕೆ ಇರೋ ಎಲ್ಲರೂ ಸಹ ಕಾರ್ಯಗಳನ್ನ ಸಾಧನೆ ಮಾಡುವುದಿಲ್ಲ, ವಿಶೇಷವಾದ ಕಾರ್ಯಗಳನ್ನು ಮಾಡೋದಿಲ್ಲ. ಹಾಗಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಈ 11ನೇ ಅಧ್ಯಾಯದ ತಿರುಳು ಎಷ್ಟೋ ರೀತಿಯಲ್ಲಿ ನಾವು ವಿವರಣೆ ಕೊಡಬಹುದು. ಈಗಿನ ಕಾಲದಲ್ಲಿ ಬದುಕುತ್ತಿರುವಂತ ನಮ್ಮಲ್ಲಿರುವಂತ ವಿಶ್ವಾಸವನ್ನ ಪರೀಕ್ಷಿಸಿಕೊಳ್ಳಬಹುದು. ಅವರಲ್ಲಿದ್ದಂತ ವಿಶ್ವಾಸವನ್ನ ದೇವರ ವಾಕ್ಯದ ಬೆಳಕಿನಲ್ಲಿ ಹೋಲಿಸಿ, ನಮ್ಮ ನಂಬಿಕೆಗೆ ಹೋಲಿಸಿ ನಾವು ನೋಡಿಕೊಳ್ಳುವಾಗ ನಾವು ಎಷ್ಟು ದೂರದಲ್ಲಿರ್ತೇವೆ, ನಮ್ಮ ನಂಬಿಕೆ ಎಷ್ಟು ಬಲಹೀನವಾಗಿದೆ, ನಮ್ಮ ನಮ್ಮಲ್ಲಿರುವ ನಂಬಿಕೆ ಅದು ನಿಜವಾದ ನಂಬಿಕೆಯಾ ಅಥವಾ ಸುಳ್ಳಾದ ನಂಬಿಕೆಯಾ ಅಂತ ಹೇಳಿ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೋಬಹುದು. ಅವಾಗ ನಮಗೆ ಗೊತ್ತಾಗುತ್ತೆ, ಅಯ್ಯೋ ನನ್ನಲ್ಲಿರುವಂತಹ ನಂಬಿಕೆ ತುಂಬಾ ಬಲಹೀನವಾದದ್ದು, ಟೊಳ್ಳಾದ ನಂಬಿಕೆ,
ಬಲ ಇಲ್ಲದೆ ಇರುವಂತ ಬಲಹೀನವಾದ ನಂಬಿಕೆಯಲ್ಲಿ ಇದ್ದೇನೆ. ದೇವರು ನನಗೆ ಎಷ್ಟೆಲ್ಲ ಅವಕಾಶಗಳನ್ನು ಕೊಟ್ಟರು, ಅದನ್ನು ಸರಿಯಾಗಿ ನಾನು ಉಪಯೋಗಿಸ್ಕೊಳ್ತಾ ಇಲ್ಲ ಎಂಬ ಭಾವನೆ, ಎಂಬ ನಂಬಿಕೆ ನಮಗೆ ಬಂದ್ಬಿಡುತ್ತೆ. ಅದರ ಅರಿವು ನಮ್ಗೆ ಗೊತ್ತಾಗುತ್ತೆ. ವಿ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಫ್ರಾಜೈಲ್ ಅವರ್ ಫೇತ್ ಈಸ್ ಏನ್ರಿ. ಹಾಗಾಗಿ ಆಗಿನ ಕಾಲದಲ್ಲಿ ಭಕ್ತರು ಬದುಕಿದ ದಿನಗಳಲ್ಲಿ ಇದೇ ಭೂಮಿಯ ಮೇಲೆ ಅವರು ನಮ್ಮ ಹಾಗೆ ಬದುಕಿದ್ರು. ಆಗಿನ ಕಾಲದಲ್ಲಿ ಇವರೆಲ್ಲ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ತಾ ಇದ್ರು. ಉಳಿದ ಜನರು, ಹೆಚ್ಚಿನ ಜನರು ನೋಡ್ತಾ ಇದ್ರು, ಆದ್ರೆ ಅವರೇನು ಮಾಡಲಿಲ್ಲ. ಅವರು ತಿರಸ್ಕರಿಸಿದ ರಕ್ಷಣೆ ಸಂಪಾದಿಸಿಕೊಂಡ್ರು. ಅವರಲ್ಲಿದ್ದಂತ ಆತ್ಮಿಕ ಶಕ್ತಿ ಇವರು ಹೊಂದಿಕೊಂಡು, ಆ ಶಕ್ತಿಯಿಂದ, ತಾವು ಹೊಂದಿದ ರಕ್ಷಣೆಯಿಂದ ನಂಬಿಕೆಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ದೊಡ್ಡ ಕಾರ್ಯಗಳನ್ನ ಮಾಡಿದ್ರು. ಅದಕ್ಕಾಗಿ 16ನೇ ವಚನವನ್ನ ನಾವು ನೋಡುವಾಗ ಒಂದು ಅದ್ಭುತವಾದ ವಚನ ಈ ಗ್ರಂಥಕರ್ತನು ಹೇಳ್ತಾನೆ. ಅವರೆಲ್ಲರ ಪರವಾಗಿ ಒಂದು ವಚನ, 16ನೇ ವಚನ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ವರ್ಡ್ಸ್. ಯಾಕಂದ್ರೆ ಇದೇನೋ ನಾನೇನು ಸುಮ್ಮನೆ ಬಡ್ಕೊಳ್ತಾ ಇದ್ದೀನಿ ಅಂತ ನೀವು ಭಾವಿಸೋದು ಬೇಡ. ಸ್ವತಃ ದೇವರೇ ಈ ವಿಶ್ವಾಸ ವೀರರ ಬಗ್ಗೆ ಯಾವ ಸ್ಟೇಟ್ಮೆಂಟ್ ಮಾಡಿದ್ದಾನೆ, ಯಾವ ಹೇಳಿಕೆ ಕೊಟ್ಟಿದ್ದಾನೆ ಎಂದು 16ನೇ ವಚನವು ನಾವು ನೋಡುತ್ತೇವೆ. 16ನೇ ವಚನದ 2ನೇ ಭಾಗ. ದೇವರು ಆದದರಿಂದ, ಅದು 2ನೇ ಭಾಗ, ಸೆಕೆಂಡ್ ಪಾರ್ಟ್ ಆಫ್ ವರ್ಸ್ 16. ಐ ಆಮ್ ರೀಡಿಂಗ್. ಆದದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ವಾವ್ ವಾವ್, ಇಟ್ಸ್ ಅಮೇಜಿಂಗ್, ಅಮೇಜಿಂಗ್ ಸ್ಟೇಟ್ಮೆಂಟ್. ಆದ ಕಾರಣ, ಯಾವುದರ ಕಾರಣ? ಮೇಲೆ ನಾವು ಓದುವಾಗ ಅವರು ಇಂತಿಂಥದ್ದನ್ನೆಲ್ಲ ಸಾಧನೆ ಮಾಡಿದರು, ಇಷ್ಟೆಲ್ಲ ಕಷ್ಟಗಳನ್ನು ಪಟ್ಟರು, ನಂಬಿಕೆಯನ್ನ ಕಳಕೊಳ್ಳಲಿಲ್ಲ. ಆ ನಂಬಿಕೆ, ತಮ್ಮಲ್ಲಿದ್ದಂತ ನಿಜವಾದ ನಂಬಿಕೆಗೆ ಒಳಗಾದರು. they showed their obedience to the true faith that they had from God. ಹಾಗಾಗಿ ಅವರು ರುಜು ಮಾಡಿಕೊಂಡ್ರು. ಅದಕ್ಕೆ ಬದಲಾಗಿ ಅವರಿಗೆ ಸಿಕ್ಕಿದ ಮೊದಲನೆಯ ಪ್ರತಿಫಲ ಏನಂದ್ರೆ, ದೇವರು ವಾಲಂಟಿಯರ್ಲಿ ತನ್ನಷ್ಟಕ್ಕೆ ತಾನೇ ಸ್ವಯಂ ಪ್ರೇರಿತನಾಗಿ ದೇವರು ಏನ್ರಿ ಬಂದು ಹೇಳ್ತಾನಂತೆ, ಆದದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಒಂದು ಪಟ್ಟಣವನ್ನು ಸಿದ್ಧ ಮಾಡಿ. ನಾವು ದೊಡ್ಡ ವ್ಯಕ್ತಿಗಳ ಪರಿಚಯ ನಮಗಿರುವುದಾದರೆ, ವಿಶೇಷವಾದ ಸೆಲೆಬ್ರಿಟೀಸ್, ಮೇ ಬಿ ಸಿನಿಮಾ ಆಕ್ಟರ್ಸ್, ರಾಜಕೀಯ ವ್ಯಕ್ತಿಗಳು, ಗಣ್ಯರು ಯಾರಾದ್ರೂ ನಮಗೆ ಪರಿಚಯ ಇದ್ದಾರೆ ಅಂತ ಹೇಳ್ಕೊಳ್ಳಕ್ಕೆ ರುಜುವಾಗಿ ಕೆಲವರು ಫೋಟೋ ತೆಗೆಸ್ಕೊಂಡು ಅವ್ರ ಜೊತೆಯಲ್ಲಿ ಸೆಲ್ಫಿ ತೆಗೆಸ್ಕೊಂಡು ಇರ್ತಾರೆ, ನೋಡಿದ್ದೀರಲ್ಲ. ಆದ್ರೆ ಅವ್ರು ಹೇಳ್ಕೊಳ್ತಾರೆ ಇತರ ಜನರಿಗೆ, ನನಗೆ ಅವ್ರ ಪರಿಚಯ ಇದೆ ರೀ ಅಂತೇಳಿ. ಬಹಳಷ್ಟು ಮಂದಿ ಈ ಸೆಲೆಬ್ರಿಟಿಗಳ ಹತ್ರ ಹೋಗಿ, ರಾಜಕೀಯ ವ್ಯಕ್ತಿಗಳ ಹತ್ರ ಹೋಗಿ, ಹಣವಂತರ ಹತ್ರ ಹೋಗಿ, ಮತ್ತೆ ಹೆಸರು ಮಾಡಿರುವಂತ ಗಣ್ಯರ ಅವ್ರೇನಾದ್ರೂ ಅವ್ರ ಕಡೆ ಏನಾದ್ರೂ ಅಕಸ್ಮಾತ್ ಆಗಿ ಇವ್ರನ್ನ ಭೇಟಿ ಮಾಡಿದಾಗ ಓಡೋಡಿ ಹೋಗಿ ಅವನಸ್ತರು, ಹೆಚ್ಚಾಗಿ ಅವನಸ್ತರು, ಹುಡುಗಿಯರು ಹುಡುಗರು ಹೋಗಿ ತುಂಬಾ ಉತ್ಸಾಹದಿಂದ, ಹುಮ್ಮಸ್ಸಿನಿಂದ ಅವರಿಗೆ ಕೇಳಿ ಅವರ ಜೊತೆಯಲ್ಲಿ ಒಂದು ಸೆಲ್ಫಿ ತಕ್ಕೊಳ್ತಾರೆ. ಅದನ್ನ ಮನೆಯಲ್ಲಿ ಹಾಕಿ ಫ್ರೇಮ್ ಕಟ್ಟಿ ಇಟ್ಕೊಳ್ತಾರೆ. ಯಾರಾದ್ರೂ ಬಂದ್ರೆ, ಅವ್ರು ನಮಗ್ ಗೊತ್ತಿದ್ದಾರೆ, ನಾನು ಫೋಟೋ ತಗೊಂಡಿದ್ದೀನಿ. ಅಷ್ಟು ಮಾತ್ರಕ್ಕೆ ಆ ಮಾತುಗಳನ್ನು ಕೇಳಿದಂತ ನಾವು, ಯಾವ ಸೆಲೆಬ್ರಿಟಿ, ಯಾವ ಗಣ್ಯರು ಆ ಫೋಟೋದಲ್ಲಿ ಇದ್ದಾರೋ ಈ ವ್ಯಕ್ತಿಯ ಜೊತೆಯಲ್ಲಿ, ಅವರಿಗೆ ಇವರು ಪರಿಚಯ ಇದೆಯಾ? ಏನಿಲ್ಲ, ಪರಿಚಯ ಇಲ್ಲ. ಒಂದ್ ವೇಳೆ ನಾವು ಆ ಗಣ್ಯರ ಹತ್ರ ಹೋಗಿ, ನೋಡಿ ಇಂಥವ್ರು ಅವ್ರ ಫೋಟೋದಲ್ಲಿ ನೀವಿದ್ದೀರಾ, ನಿಮ್ ಜೊತೆಲಿ ಫೋಟೋ ತೆಗೆಸ್ಕೊಂಡಿದ್ದಾರೆ, ಅವ್ರ ಬಗ್ಗೆ ನಿಮಗ್ ಗೊತ್ತಾ ಅಂದ್ರೆ, ಇಲ್ರಿ, ಐ ಡೋಂಟ್ ನೋ ಹೂ ದೇ ಆರ್. ಯಾ, maybe they came and just took one selfie, that's all I know. I don't know about them, I have no relationship with them, I cannot give any certificate about them. ಅವ್ರ ಬಗ್ಗೆ ನಾನು ಯಾವುದೇ ವಿಧವಾದಂತ ಹೇಳಿಕೆ ಕೊಡಕ್ಕಾಗುದಿಲ್ಲ ಅಂತ ಹೇಳ್ತಾರೆ. ಅದು ಇಲ್ಲ, ಆಗಿಲ್ಲ. ಈ ಭಕ್ತರು ದೇವರಲ್ಲಿ ನಂಬಿಗಸ್ತರಾಗಿದ್ದರಿಂದ ಅವರ ಬಗ್ಗೆ ದೇವರು ಸಾಕ್ಷಿ ಕೊಡ್ತಾನೆ. ದೇವರು ಸೆಲ್ಫಿಗಾಗಿ ಬರ್ತಾನೆ ಇವ್ರ ಹತ್ರ. ನಿಮ್ ಜೊತೆ ನಾನು ಸೆಲ್ಫಿ ತಗೊಳ್ಬೇಕು ಕಣಪ್ಪ, ನಿನಗೆ ನಾನು ದೇವರು, ನನಗೆ ಆತ ಪರಿಚಯ ಇದ್ದಾನೆ, ಅವ್ನು ನನಗಾಗಿ ಬಹಳಷ್ಟು ಕೆಲಸ ಮಾಡಿದಾನಪ್ಪ ಅಂತ ಹೇಳಿ ಇಡೀ ಲೋಕಕ್ಕೆಲ್ಲ ಹೇಳ್ತೀನಿ. ಸೊ ಐ ನೀಡ್ ಎ ಸೆಲ್ಫಿ ವಿತ್ ಯು, ಮೈ ಸನ್, ಮೈ ಡಾಟರ್ ಅಂತ ಹೇಳ್ತಾನೆ ಅಂತ ನಾನು ಊಹೆ ಮಾಡ್ತಾನೆ. ಜಸ್ಟ್ ಐ ಆಮ್ ಪ್ಯಾರಾಫ್ರೈಸಿಂಗ್. ದೇವರೇನು ಬಂದು ಅದನ್ನ ಸೆಲ್ಫಿ ಕೇಳೋದಿಲ್ಲ ಅಂದ್ರೆ ಇಲ್ಲಿ ಆ ರೀತಿಯಲ್ಲಿದೆ. ಆದದರಿಂದ, ಈ ಕಾರಣದಿಂದ ದೇವರು ಇವರ ದೇವರೆಂದು ಎನಿಸಿಕೊಳ್ಳುವುದಕ್ಕೆ ನಾಚಿಕೆ ಪಡದೆ, ದೇವರು ನಾಚಿಕೆ ಪಡ್ಲಿಲ್ಲ ಅಂತ ನೋಡ್ರಿ.
ದೇವರಿಗೆ ಏನು ಇವರು ಪರಿಚಯ ಇರೋದ್ರಿಂದ ಅವರ ಆ ಕಿರೀಟದಲ್ಲಿ ಇನ್ನೊಂದು ತೋರ ಏನ್ ಬರೋಲ್ಲ. ಆದ್ರೆ ಎಷ್ಟು ಸಂತೋಷ, ಈಗ ನಮ್ಮ ಮಕ್ಕಳು ಹೆಸರು ಮಾಡಿದ್ರೆ ಈತ ನನ್ನ ಮಗ ಅಂತ ನಾವು ಹೇಳ್ಕೊಳ್ತೀವಲ್ಲ, ಆ ತರ ತಂದೆ ತಾಯಿಗಳು ಸಾಧನೆ ಮಾಡಿದ ಮಕ್ಕಳ ಬಗ್ಗೆ ಇಂಟರ್ವ್ಯೂ ಸಹ ಮಾಡ್ತಾರೆ. ಏನ್ರಿ ಇವ್ರ ಮಕ್ಕಳ, ನಿಮ್ ಮಕ್ಕಳ? ಹೌದ್ರಿ, ಹೇಗೆ ಅನ್ಸತ್ ನಿಮಗೆ? ತುಂಬಾ ಹೆಮ್ಮೆ ಅನ್ಸತ್ರೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾನವನು, ನಾನು ತುಂಬಾ ಸಂತೋಷ ಪಡ್ತೇನೆ, ಅಂಥವನಿಗೆ ಜನ್ಮ ಕೊಟ್ಟದಕ್ಕೆ ನಾನು ಜನ್ಮ ಸಾರ್ಥಕವಾಯಿತು ಅಂತ ಹೇಳಿ ಕೆಲವು ತಾಯಿಂದರು ತಂದೆಯರು ಹೇಳೋದನ್ನ ನಾವು ಕೇಳ್ತೇವೆ ಸಮಾಜದಲ್ಲಿ ಈಗಲೂ. ಇಷ್ಟೆಲ್ಲ ಗೊತ್ತಿದ್ರು ನಾವು ದೇವರ ಬಗ್ಗೆ ಬರುವಾಗ ಮಾತ್ರ ಮುಗ್ಗರಿಸಿ ಬೀಳ್ತೇವೆ. ದೇವರು ನಮ್ಮ ಬಗ್ಗೆ ಏನು ಹೇಳ್ತಾನೆ, ವಿ ಡೋಂಟ್ ನೋ. ವಾಟ್ ವಿಲ್ ಬಿ ದ ಸ್ಟೇಟ್ಮೆಂಟ್ ಬೈ ಗಾಡ್ ಆಫ್ ಗಾಡ್ ಅಬೌಟ್ ಅಸ್? ನಮ್ಮ ಬಗ್ಗೆ ದೇವರು ಏನು ಹೇಳ್ತಾನೆ ಯಾರಾದ್ರೂ ಕೇಳಿದ್ರೆ? ಆದ್ರೆ ಇವ್ರ ಬಗ್ಗೆ ಏನು ಹೇಳ್ತಾರಂತೆ 19ನೇ ವಚನದಲ್ಲಿ ಇದೆ, ಅವರ ದೇವರೆನಿಸಿಕೊಳ್ಳುವುದಕ್ಕೆ ಆತನು ನಾಚಿಕೆ ಪಡಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವರಿಗಾಗಿ ಪಟ್ಟಣವನ್ನು ಸಿದ್ಧ ಮಾಡ್ತಾನಂತೆ, ಔಟ್ ಆಫ್ ಲವ್. ಕೆಲವು ಸಾರಿ ಅಷ್ಟೇ ಅಲ್ವಾ, ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಹೈ ನಂಬರ್ ತಗೊಂಡು ಹೆಚ್ಚಿನ ಸಂಖ್ಯೆಗಳಲ್ಲಿ ಪಾಸ್ ಆಗಿ ರ್ಯಾಂಕ್ ಬಂದ್ರೆ ಮಕ್ಕಳಿಗೆ ಏನಾದ್ರೂ ಅವ್ರಿಗೆ ಇಷ್ಟವಾಗಿರೋದನ್ನ ತಂದೆಗಳು ಎಷ್ಟೇ ಕಷ್ಟವಾದ್ರೂ ಕೊಡಿಸ್ತಾರೆ. ಯಾಕಂದ್ರೆ ತಮ್ಮ ಆನಂದವನ್ನ ವ್ಯಕ್ತ ಮಾಡುವುದಕ್ಕಾಗಿ, ಆಸ್ ಎ ಟೋಕನ್ ಆಫ್ ದೇರ್ ಲವ್ ಅಂಡ್ ಅಫೆಕ್ಷನ್ ಅಂಡ್ ಆಲ್ಸೋ ದೇ ಆರ್ ಪ್ಲೀಸ್ಡ್ ಅನ್ನೋದಕ್ಕೆ ಒಂದು ರುಜುವಾಗಿ ಆ ಬಹುಮಾನವನ್ನು ಕೊಡ್ತಾರೆ. ಅದನ್ನು ಪಡೆದುಕೊಳ್ಳುವ ಮಕ್ಕಳು ಅವರು ಕಷ್ಟಪಟ್ಟ ಕಷ್ಟವನ್ನೆಲ್ಲ ಮರೆತು ಹೋಗ್ತಾರೆ. ಹಾಗೆ ಸಹ 16ನೇ ವಚನದಿಂದ, ಆದ್ದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನ ಸಿದ್ಧ ಮಾಡಿ. ಹಾಗಾಗಿ ಯಾರ ಜೀವನದಲ್ಲಿ ಆದರೂ ಸರಿ, ಇನ್ ಎನಿ ಒನ್ಸ್ ಲೈಫ್ ಫೇತ್ ಕ್ಯಾನ್ ಡೂ ಗ್ರೇಟ್ ಥಿಂಗ್ಸ್. ಏನ್ರಿ, ಯಾರ ಜೀವನದಲ್ಲಿ ಆದರೂ ಸಹ ನಂಬಿಕೆ ದೊಡ್ಡ ಕಾರ್ಯಗಳನ್ನ ಮಾಡಬಲ್ಲದು. ಫೇತ್ ಕ್ಯಾನ್ ಡೂ ಗ್ರೇಟ್ ಥಿಂಗ್ಸ್ ಅಂಡ್ ಮೈಟಿ ಥಿಂಗ್ಸ್. ನಮ್ಮ ಶಕ್ತಿ ಅಲ್ಲ, ನಮ್ಮ ತಿಳುವಳಿಕೆ ಅಲ್ಲ, ನಮ್ಮ ಸಾಮರ್ಥ್ಯವಲ್ಲ, ನಮ್ಮ ಜ್ಞಾನವಲ್ಲ, ನಮ್ಮಲ್ಲಿರುವಂತ ದೇವರ ಶಕ್ತಿಗೆ, ದೇವರಿಂದ ನಮಗೆ ಸಿಕ್ಕಿದ ನಂಬಿಕೆಗೆ, ದೇವರಲ್ಲಿ ನಾವಿಟ್ಟಂತ ನಂಬಿಕೆಗೆ ಶಕ್ತಿ ಇದೆ, ಬಲವಿದೆ. ಅದು ಬದುಕ್ತಾ ಇದೆ, ಅದು ಜೀವಂತವಾದ ನಂಬಿಕೆ. ಇಟ್ ಇಸ್ ಅ ಲಿವಿಂಗ್ ಫೈತ್, ಇಟ್ಸ್ ನಾಟ್ ಡೆಡ್ ಫೈತ್. ಯಾಕೊಬ್ಬರು ಹೇಳ್ತಾನೆ, ಒಂದ್ ವೇಳೆ ದೇವರಿಗಾಗಿ ಕೆಲಸ ಮಾಡದೇ ಇರುವಂತ ನಂಬಿಕೆ ನಿನಗಿದ್ರೆ ದೆವ್ವಗಳ ರೀತಿಯ ನಂಬಿಕೆ, ಅದು ದೆವ್ವಗಳಲ್ಲೂ ಅಂತ ನಂಬಿಕೆ ಇದೆ, ಅದರಿಂದ ಪ್ರಯೋಜನವೇನಿಲ್ಲ, ಅದು ಸತ್ತಂಥದ್ದು, ಅದರಿಂದ ಯಾರಿಗೂ ಉಪಯೋಗ ಇಲ್ಲ, ಕೊನೆಗೆ ನಿನಗೂ ಉಪಯೋಗ ಇಲ್ಲ ಅಂತ ಹೇಳ್ತಾರೆ ಯಾಕೊಬ್ಬ. ಸೊ ಅದರಿಂದ ಇವರ ನಂಬಿಕೆ ಆ ರೀತಿಯ ನಂಬಿಕೆ ಅಲ್ಲ, ದೊಡ್ಡ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡಬಲ್ಲಂತ ನಂಬಿಕೆಯನ್ನು ಅವರು ಹೊಂದಿದ್ರು. ಇಫ್ ಯು ಲಿವ್ ಬೈ ಫೇತ್ ಇನ್ ಗಾಡ್, ಯು ಕ್ಯಾನ್ ಮೇಕ್ ಎ ಡಿಫರೆನ್ಸ್ ಫಾರ್ ಗಾಡ್ಸ್ ಕಿಂಗ್ಡಮ್. ದೇವರ ರಾಜ್ಯಕ್ಕಾಗಿ ನೀನೇನಾದ್ರೂ ಮಾಡಬಹುದು. ಯಾವಾಗ ನಿನ್ನಲ್ಲಿ ಈ ನಂಬಿಕೆ ಇದ್ದು ದೇವರಲ್ಲಿ ನಿನಗಿರುವ ನಂಬಿಕೆ ಜೀವಂತವಾಗಿದ್ರೆ, ಆ ಜೀವಂತವಾದ ನಂಬಿಕೆಯಿಂದ ನೀನು ಬದುಕುತ್ತಾ ಇರುವುದಾದರೆ, ನೀನು ದೇವರಿಗಾಗಿ, ದೇವರ ಕೆಲಸಕ್ಕಾಗಿ, ದೇವರ ಸೇವೆಯಲ್ಲಿ, ದೇವರ ರಾಜ್ಯವನ್ನು ಕಟ್ಟುವುದರಲ್ಲಿ, ದೇವರ ಸುವಾರ್ತೆಯನ್ನು, ಕ್ರಿಸ್ತನ ಸುವಾರ್ತೆಯನ್ನು ಜನರಿಗೆ ತಿಳಿಸುವುದರಲ್ಲಿ ನೀನು ಒಂದು ವ್ಯತ್ಯಾಸವನ್ನು ಮಾಡಬಹುದು. ಯು ಕ್ಯಾನ್ ಮೇಕ್ ಎ ಡಿಫರೆನ್ಸ್, ಮೈ ಬ್ರದರ್, ಮೈ ಸಿಸ್ಟರ್. ಪ್ರೊವೈಡೆಡ್ if your faith is in God, ದೇವರಲ್ಲಿ ನಿನ್ನ ನಂಬಿಕೆ ಬೇರೂರಿರುವುದಾದ್ರೆ ಇದನ್ನ ಮಾಡಬಹುದು. ಆದ ಕಾರಣ ಬೈ ಫೇತ್, ಇಂಥ ನಂಬಿಕೆಯಿಂದ ಯು ಕ್ಯಾನ್ ಬಿ ಎ ಸ್ಪಿರಿಚುವಲ್ ಲೀಡರ್ ಆರ್ ಸ್ಪಿರಿಚುವಲ್ ಹೀರೋ. ಇಂಥ ನಂಬಿಕೆ ಇದ್ದರೆ ನೀನು ಸಹ, ಈಗ ಸಿನಿಮಾದಲ್ಲೆಲ್ಲ ಹೀರೋಗಳನ್ನ ನೋಡಿ, ನಾಯಕರನ್ನ ನೋಡಿ, ಅವ್ರ ತರನೇ ಅವರ ಹಿಂಬಾಲಕರಾಗಿ, ಅವರ ಅಭಿಮಾನಿಗಳಾಗಿ ಬಹಳಷ್ಟು ಮಂದಿ ಹೋಗ್ತಾ ಇರ್ತಾರೆ. ಅದು ನಿಜವಲ್ಲ, ಅವರು ಮಾಡೋದು ಅವರು ನಿಜವಾದ ಹೀರೋ ಕೆಲಸಗಳಲ್ಲ. ಅದೆಲ್ಲ ಸುಮ್ಮನೆ ಕೃತಕವಾದದ್ದು, ನಟನೆ, ಅಭಿನಯ. ಆದ್ರೆ ಇದು ಅಭಿನಯ ಅಲ್ಲ, ನಟನೆ ಅಲ್ಲ, ಇದು ವಾಸ್ತವ, ಇದು ರಿಯಾಲಿಟಿ. ಇವರು ಮಾಡಿದ ಸಾಧನೆಗಳು ನಿಜವಾದ ಜೀವನದಲ್ಲಿ ಮಾಡಿದ ಸಾಧನೆಗಳು. ಆದ ಕಾರಣ ಇವರಿಗಿದ್ದಂತ ನಂಬಿಕೆ ನಿನ್ನಲ್ಲಿ, ನನ್ನಲ್ಲಿ ಇರುವುದಾದ್ರೆ, ವಿ ಕ್ಯಾನ್ ಆಲ್ಸೋ ಬಿ ಅ ಸ್ಪಿರಿಚುವಲ್ ಹೀರೋ. ಆತ್ಮಿಕವಾಗಿ ದೇವರ ದೃಷ್ಟಿಯಲ್ಲಿ, ಜನರ ದೃಷ್ಟಿಯಲ್ಲಿ ನಾವು ಸಹ ನಂಬಿಕೆಯ ನಾಯಕರಾಗಿ, ಆತ್ಮಿಕ ವೀರರಾಗಿ, ಹೀರೋಗಳಾಗಿ ಇರಬಹುದು ಎಂದು ಹೇಳಕ್ಕೆ ಇಷ್ಟಪಡ್ತೇನೆ.
ನಿನ್ನ ನಂಬಿಕೆಯಿಂದ ನಿನ್ನ ನಂಬಿಕೆ ದೇವರಲ್ಲಿದ್ದರೆ ದೇವರ ರಾಜ್ಯಕ್ಕಾಗಿ ನನ್ನ ನಂಬಿಕೆಯಿಂದ ನೀನು ಆತ್ಮಿಕ ನಾಯಕನಾಗಿರ್ಬಹುದು. ಯಾಕಂದ್ರೆ 6ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ನೋಡ್ರಿ, 11ನೇ ಅಧ್ಯಾಯ 6ನೇ ವಚನ. ಈ ವಚನವನ್ನು ಓದಿ ವಿವರಿಸಿ ನಾನು ಮುಗಿಸ್ತೇನೆ. 11ನೇ ಅಧ್ಯಾಯ 6ನೇ ವಚನದಲ್ಲಿ ಅದ್ಭುತವಾದ ಮಾತನ್ನ ಇಂಥವರ ಬಗ್ಗೆ, ಇವರ ಬಗ್ಗೆ ದೇವರು ಹೇಳಿದ್ದಾರೆ. ಏನಂತಂದ್ರೆ, ಆದ್ರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು, ಇಲ್ಲಿಂದ ಗಮನಿಸಬೇಕು, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನೋಡಿದ್ರ, ತನ್ನನ್ನು ಹುಡುಕುವವರಿಗೆ 6ನೇ ವಚನದಲ್ಲಿ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಕಾರಣ ಪ್ರಿಯರೇ, ನಂಬಿಕೆ ನಿನಗೆ ಹೆಸರು, ಅಧಿಕಾರ, ಅಂತಸ್ತು, ದೊಡ್ಡಸ್ತಿಕೆ, ಪ್ರಖ್ಯಾತಿ ಕೊಡುವುದಿಲ್ಲ. ನಂಬಿಕೆ, ಬಹಳಷ್ಟು ಮಂದಿ ಇವತ್ತು ದೇವರನ್ನ ನಂಬುವುದು ಇದಕ್ಕೋಸ್ಕರ. ನಮಗೆ ಹೆಸರು ಬರುತ್ತೆ, ನಾವು ಫೇಮಸ್ ಆಗ್ತೇವೆ, ಅಧಿಕಾರ ಬರುತ್ತೆ, ಹಣ ಬರುತ್ತೆ, ಹೆಸರು ಬರುತ್ತೆ, ಹೆಸರುವಾಸಿ ಆಗ್ಬೋದು, ಪ್ರಖ್ಯಾತಿ ಆಗ್ಬೋದು, ಇದೇ ಕೆಲಸ ಇದೆ. ಆದ್ರೆ ಈ ವೀರರಲ್ಲಿ ಯಾರಿಗೂ ಆ ಉದ್ದೇಶ ಇರಲಿಲ್ಲ. ಅದಕ್ಕಾಗಿ ಅವರ ನಂಬಿಕೆ ಇಡಲಿಲ್ಲ. ಅದಕ್ಕಾಗಿ ಈ ನಂಬಿಕೆಯ ಹೀರೋಗಳ ಬಗ್ಗೆ ಪ್ರಪಂಚದ ಚರಿತ್ರೆಯಲ್ಲಿ ದೊಡ್ಡದಾಗಿ ಉಲ್ಲೇಖ ಮಾಡಿಲ್ಲ. ನೀವು ಒಂದು ವೇಳೆ ವರ್ಲ್ಡ್ ಹಿಸ್ಟರಿಗೆ ಹೋಗಿ ಅವರು ಇದ್ದಂತ ಕಾಲಮಾನದಲ್ಲಿ ನೀವು ಹುಡುಕಿದ್ರೆ ಅವ್ರ ಬಗ್ಗೆ ಏನಿಲ್ಲ. ಅವ್ರು ಇದ್ರು ಅಂತ ಒಂದು ವೇಳೆ ಇರಬಹುದು, ಅವರಿದ್ರು. ಮೋಶನ್ ಅಂತ ಒಂದು ಕ್ಯಾರೆಕ್ಟರ್ ಇತ್ತು, ಅವನು ಐಗುಪ್ತದಲ್ಲಿ ಹುಟ್ಟದ, ಇದೆಲ್ಲ ಹೇಳ್ತಾರೆ ಅಷ್ಟೇ. ಆದ್ರೆ ಆತನು ಮಾಡಿದ ಸಾಧನೆಗಳ ಬಗ್ಗೆ ಏನು ಹೇಳಲ್ಲ, ಏನು ಇಲ್ಲ. ಚರಿತ್ರಕಾರರು ಏನು ಬರೆದಿಲ್ಲ. ನೋಡಿದ್ರ, ಲೋಕವು ಅವರನ್ನ ಅಲ್ಲಗೆಳೆದಿದೆ. ಪ್ರಪಂಚದ ಚರಿತ್ರೆಯಲ್ಲಿ ದೊಡ್ಡದಾಗಿ ಉಲ್ಲೇಖ ಅವ್ರ ಬಗ್ಗೆ ಮಾಡಿಲ್ಲ. ಆದ್ರೆ ದೇವರ ದೃಷ್ಟಿಯಲ್ಲಿ ಅವರು ತುಂಬಾ ದೊಡ್ಡ ಹೆಸರನ್ನ ಮಾಡಿ ವಿಶೇಷವುಳ್ಳ ವ್ಯಕ್ತಿಗಳಾಗಿದ್ರು. ಅದಕ್ಕಾಗಿಯೇ ಎಂದು ಅಳಿದು ಹೋಗದ ಈ ಸತ್ಯವೇದದಲ್ಲಿ ಅವರ ಬಗ್ಗೆ ಬರೆಯಲ್ಪಟ್ಟಿದೆ. ಭೂಮಿ ಇರುವ ತನಕ, ಮಾನವ ಕುಲವು ಈ ಭೂಮಿ ಮೇಲೆ ಬದುಕಿರುವ ತನಕ ಅವರು ಮಾಡಿದ ಸಾಧನೆಗಳು ದೇವರು ಕಂಠಪದವಾಗಿ ಅಥವಾ ತುತ್ತೂರಿಯಿಂದ ಆತನು ಹೇಳ್ತಾನೆ ಇದ್ದಾನೆ, ಹೇಳ್ತಾ ಇದ್ದಾನೆ, ಮುಂದೆಯೂ ಹೇಳ್ತಾನೆ. ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದ್ರು ಅಂತ ಹೇಳಿ 2ನೇ ವಚನದಲ್ಲಿ ನಾವು ಓದ್ತೇವೆ. ಇದೇ ಇಬ್ರಿಯರ 11ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಗಿದೆ, ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನ ಹೊಂದಿದ್ರು ಅಂತ. ಮುಗಿಸೋಕೆ ಮೊದಲು ಒಂದು ವಿಷಯ ಹೇಳ್ತೇನೆ. ಆದ್ರಿಂದ ಪ್ರತಿ ವಿಶ್ವಾಸಿಗೂ ಸಹ ಮುಖ್ಯವಾಗಿ ಬೇಕಾಗಿರುವುದು ಏನು ಅಂತಂದ್ರೆ ನಂಬಿಕೆ. ಅದು ನಿಜವಾದ ನಂಬಿಕೆ ಮಾತ್ರವೇ ಎಲ್ಲದಕ್ಕಿಂತ ಮಹತ್ವವಾದದ್ದು. ನಾವು ಸಹ, ನಮ್ಮಲ್ಲಿ ಪ್ರತಿಯೊಬ್ಬರು ಸಹ ಈ ವಿಶ್ವಾಸ ವೀರರಂತೆ ನಮ್ಮ ನಂಬಿಕೆಯನ್ನು ಪೋಷಿಸಿಕೊಳ್ಳುತ್ತಾ ಹೋಗ್ಬೇಕು, ಅಭ್ಯಾಸ ಮಾಡುತ್ತಾ ಹೋಗ್ಬೇಕು, ಹಾಗೆ ಅದನ್ನ ಬೆಳೆಸ್ಕೋತಾ ಹೋಗ್ಬೇಕು. We must feed our faith and we must exercise our faith, and also at the same time we must grow in our faith. ಹಾಗೆ ಮಾಡುತ್ತಾ ನಾವು ಮುಂದಕ್ಕೆ ಸಾಗಬೇಕಾಗಿದೆ. ದೇವರಲ್ಲಿ ನಂಬಿಕೆ ಇಡುವುದು ಅಂತಂದ್ರೆ ಏನರ್ಥ? ಆತನ ಚಿತ್ತವನ್ನ ಮಾಡುವುದು. Believing God means doing His will in spite of the feeling within us, the circumstances around us, or the consequences before us. Henry, believing God means doing God's will in spite of the feeling within us. ನಮ್ಮ ಭಾವನೆಗಳು ನಮ್ಮ ಅನಿಸಿಕೆಗಳು ಏನೇ ಹೇಳಿದ್ರು ಸಹ, ನಮಗೆ ನಮ್ಮ ಸುತ್ತಲಿರುವ ಸ್ಥಿತಿಗತಿಗಳು, ಪರಿಸ್ಥಿತಿಗಳು ಏನೇ ಆಗಿದ್ರೂ ಸಹ, ಇವೆಲ್ಲವುಗಳ ಪರಿಣಾಮಗಳು, ಮುಂದಿನ ಪರಿಣಾಮಗಳು ಏನಾದರೂ ಸರಿ, ದೇವರ ಚಿತ್ತವನ್ನು ಮಾಡುವುದೇ ದೇವರನ್ನ ನಂಬುವುದು ಅಂತ ಹೇಳಿ ನಾವು. ಮೇಲ್ನೋಟಕ್ಕೆ ಇದು ಬಹಳ ಸುಲಭವಾಗಿದೆ, ನಂಬಿಕೆಯಿಂದ ಅವರು ದೊಡ್ಡ ಕಾರ್ಯಗಳನ್ನು ಮಾಡಿದ್ರು ಅಂತಿದೆ. ಆದ್ರೆ ನಿಜ,
ಸುಲಭವಾಗಿ. ಯಾವಾಗ ಆ ನಂಬಿಕೆಗೆ ಪೂರಕವಾಗಿ ನಾವು ಬದುಕುವಾಗ, ಆ ನಂಬಿಕೆಯನ್ನ ನಾವು ಉಳಿಸಿಕೊಳ್ಳುವಾಗ, ಅದನ್ನು ಪೋಷಿಸಬೇಕು. ವಿ ಹ್ಯಾವ್ ಟು ಫೀಡ್ ಅವರ್ ಫೇತ್. ಕೆಲವರಿಗೆ ಇಷ್ಟನೇ ಇಲ್ಲ. ಈಗ ನೋಡ್ರಿ, ವಾಕ್ಯ ಕೇಳಕ್ಕೆ ಯಾರು ಬರಲ್ಲ. ಸುಮ್ಮನೆ ಏನಾದ್ರು ಆಗ್ಬಿಡ್ಬೇಕು, ಅದ್ಭುತ ಆಗ್ಬಿಡ್ಬೇಕು, ತಮ್ಮ ಸಮಸ್ಯೆ ತೀರ್ ಹೋಗ್ಬೇಕು. ಆದ್ರೆ ನಂಬಿಕೆಯನ್ನು ಪೋಷಿಸೋದಿಲ್ಲ. ದೇ ಡೋಂಟ್ ಫೀಡ್ ದೇರ್ ಫೇತ್. ಒಂದು ಮಗುವಿಗೆ ಪೋಷಣೆ ಇಲ್ಲದೆ ಇದ್ರೆ ಏನಾಗುತ್ತೆ? ಸೊರಗ ಹೋಗುತ್ತೆ, ಕಾಯಿಲೆಗೆ ಗುರಿ ಆಗುತ್ತೆ, ಕೊನೆಗೆ ಸತ್ತು ಹೋಗುವಂತ ಅವಕಾಶ ಸಹ ಇದೆ. ಅದಕ್ಕಾಗಿ ನಾವು ಪೋಷಿಸಿಕೊಳ್ಳುವುದು ಮಾತ್ರವಲ್ಲ, ತಿಂದ ನಂತರ ಬಹಳಷ್ಟು ಮಂದಿ ಎಕ್ಸರ್ಸೈಸ್ ಮಾಡ್ತಾರೆ, ಬಹಳ ಮಂದಿ ಯೋಗಾನು ಮಾಡ್ತಾರೆ, ಅದು ಬೇರೆ ವಿಷಯ. ಬಹಳಷ್ಟು ಸಾಧನೆ ಅಭ್ಯಾಸ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ, ತಮ್ಮ ಶರೀರದ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ. ಹಾಗೆ ಆತ್ಮಿಕವಾಗಿ ಸಹ ನಮ್ಮ ನಂಬಿಕೆಯನ್ನ ಉಳಿಸ್ಕೋಬೇಕಾದ್ರೆ ಮೊದಲನೇದಾಗಿ ಆ ನಂಬಿಕೆಯನ್ನ ಪೋಷಿಸಬೇಕು, ಊಟ ಕೊಡಬೇಕು. ದೇವರ ವಾಕ್ಯವೇ ಅದಕ್ಕೆ ಊಟ. ಮತ್ತೆ ಅದನ್ನ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡದೆ ತಿಂದಿದ್ದೆಲ್ಲ ಹೋದ್ರೆ ಅದು ಅಜೀರ್ಣ ಆಗಿ ಅದು ಯಾವ ಪ್ರಯೋಜನ ಬರೋದಿಲ್ಲ. ಅದನ್ನ ಅಭ್ಯಾಸ ಮಾಡುವಾಗ ತಿಂದ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣವಾಗಿ ನಮ್ಮ ಶರೀರಕ್ಕೆ, ದೇಹಕ್ಕೆ ಪುಷ್ಟಿಯನ್ನ, ಆರೋಗ್ಯವನ್ನ, ಬಲವನ್ನ ಕೊಟ್ಟು ಬೆಳೆಯುವಂತೆ ಮಾಡ್ತದೆ. ಆ ರೀತಿ ನಾವು ಬೆಳೀತಾ ಇರ್ತೀವಿ. ಸೊ ವಿ ಮಸ್ಟ್ ಡೂ ದಟ್. ಸುಮ್ಮನೆ ನಂಬಿಕೆ ಇದೆ ಅಂತ ಹೇಳ್ಕೊಂಡು ತಿರುಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದು ಕಾರಣ ಪ್ರಿಯರೇ, ಇವತ್ತಿನ ಅಧ್ಯಯನದ ಮೂಲಕ ನಾವು ತಿಳಿದುಕೊಂಡಂತ ವಿಷಯಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ದೇವರಿಗೆ ಸ್ತೋತ್ರ ಮಾಡಿ, ದೇವರೇ ನಮಗೆ ಕೊಟ್ಟಂತ ಇಂಥ ಒಳ್ಳೆ ಅವಕಾಶಕ್ಕಾಗಿ ಸ್ತೋತ್ರ. ಹಳೆ ಒಡಂಬಡಿಕೆ ಕಾಲದಲ್ಲಿ, ಪೂರ್ವದಲ್ಲಿ ಬದುಕಿದಂತ ಈ ವಿಶ್ವಾಸ ವೀರರ ವೈಯಕ್ತಿಕವಾದ ಜೀವಿತವನ್ನ ಅಧ್ಯಯನ ಮಾಡುವಾಗ, ಕಲಿಯುವಾಗ, ಅವರ ಜೀವನದ ಮೂಲಕ ನಮಗೆ ಅನೇಕ ಪಾಠಗಳನ್ನು ದೇವರ ಆತ್ಮನು ಕಲಿಸುವುದಕ್ಕೆ ಸಾಧ್ಯ ಇದೆ. ಈಗಿನ ದಿನಗಳಲ್ಲಿ ಅದು ಬಹಳ ಮುಖ್ಯ. ದೇವರ ವಾಕ್ಯವನ್ನ ಅಲ್ಲಗಳೆಯುತ್ತಿರುವಂತಹ ದಿನಗಳಲ್ಲಿ ನಾವು ಬದುಕುತ್ತಿದ್ದೇವೆ. ಬೇರೆ ಎಲ್ಲದಕ್ಕೂ ಸಮಯ ಇದೆ, ಬೇರೆ ಎಲ್ಲದರಲ್ಲಿ ಆಸಕ್ತಿ ಇದೆ. ಆದರೆ ದೇವರ ವಾಕ್ಯವನ್ನ ದೇವರ ಸಹಾಯದಿಂದ, ದೇವರ ಆತ್ಮನ ಸಹಾಯದಿಂದ ಕೂತ್ಕೊಂಡು ಸತ್ಯವದನ್ನು ಓದುತ್ತಾ ಅಥವಾ ಕೇಳುತ್ತಾ ಅಧ್ಯಯನ ಮಾಡಿ ಅದರಿಂದ ಆತ್ಮಿಕವಾಗಿ ಬೆಳೆಯಬೇಕು, ಆ ಆತ್ಮಿಕ ಊಟವನ್ನು ಮಾಡ್ಬೇಕನ್ನುವಂತ ಉದ್ದೇಶ ಬಹಳಷ್ಟು ಮಂದಿಯಲ್ಲಿ ಇಲ್ಲ. ಸತ್ತು ಹೋಗಿದೆ, ಹಸಿವು ಸತ್ತು ಹೋಗಿದೆ. ನೀತಿಗಾಗಿ ಹಸಿವು ಬಾಯಾರಿಕೆ ಉಳ್ಳವರು ಧನ್ಯರು, ಅವರು ತೃಪ್ತಿಗೊಳಿಸಲ್ಪಡ್ತಾರೆ ಅಂತ ಹೇಳಿ ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಹೇಳಿದ್ದಾರೆ. ಅದ ಕಾರಣ ಪ್ರಿಯರೇ, ಇವತ್ತಿನ ನಮ್ಮ ಧ್ಯಾನದ ಮೂಲಕ ಕೆಲವಾರು ವಿಷಯಗಳು ನೋಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತೆ ಈ ಅಧ್ಯಾಯದಿಂದ ಉಳಿದ ಕೆಲವು ವಿಶ್ವಾಸ ವೀರರ ಬಗ್ಗೆ ಇನ್ನಷ್ಟು ಮಾಹಿತಿ, ಇನ್ನಷ್ಟು ವಿಷಯಗಳು ತಿಳ್ಕೊಂಡು ನಮ್ಮ ನಂಬಿಕೆಯಲ್ಲಿ ಬೆಳೆಯುವುದಕ್ಕೆ ನಾವು ಪ್ರಯತ್ನ ಮಾಡೋಣ. ಆ ರೀತಿಯ ಸಹಾಯವನ್ನ ಕರ್ತನು ನಮಗೆ ಅನುಗ್ರಹಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರ. ನಮ್ಮೊಂದಿಗೆ ಇವತ್ತು ಮಾತಾಡಿ ಅನೇಕ ವಿಷಯಗಳನ್ನ ತಿಳಿಸಿದಕ್ಕಾಗಿ ಸ್ತೋತ್ರ. ಅಂತ್ಯಕಾಲದಲ್ಲಿ ಬದುಕುತ್ತಿರುವಂತ ನಮ್ಮ ನಂಬಿಕೆಯು ಸೊರಗಿ ಹೋಗಿ ಬಲಹೀನವಾಗಿ ಯಾವುದಕ್ಕೂ ಕೆಲಸಕ್ಕೆ ಬಾರದಂತೆ ಆಗಿರುವ ಈ ದಿನಗಳಲ್ಲಿ ಇವರೆಲ್ಲರ ಜೀವನದಲ್ಲಿ ನಡೆದಂತ ಕಾರ್ಯಗಳು, ಅವರು ಬದುಕಿದಂತ ರೀತಿ, ಅವರ ನಂಬಿಕೆಯ ಜೀವಂತವಾದ ಸಾಕ್ಷಿ ನಾವು ಕೇಳುವಾಗ ನಾವು ಸಹ ಹುರಿದುಂಬಿಸಲ್ಪಟ್ಟವರಾಗಿ ನಿನಗಾಗಿ ಮಹತ್ ಕಾರ್ಯಗಳು ಮಾಡುವಂತ ಜೀವಂತವಾದ ನಂಬಿಕೆಯನ್ನ ನಾವು ಪಡೆದುಕೊಳ್ಳುವಂತೆ, ನಮ್ಮ ನಂಬಿಕೆಗೆ ಪೋಷಣೆಯನ್ನು ಕೊಡುವಂತೆ, ಅಭ್ಯಾಸ ಮಾಡುವಂತೆ, ಅದನ್ನ ಬದುಕಿಸಿ ಉಳಿಸಿಕೊಳ್ಳುವಂತೆ, ನಿನ್ನ ಚಿತ್ತವನ್ನ ಮಾಡುವುದಕ್ಕೆ, ನಿನ್ನ ರಾಜ್ಯವನ್ನ ಕಟ್ಟುವುದಕ್ಕೆ ನಾವು ಕೆಲಸ ಮಾಡುವಂತೆ ನಮ್ಮ ನಂಬಿಕೆಯ ಮೂಲಕ ನಿನಗೆ ಒಳಗಾಗುವುದಕ್ಕೆ ಸಹಾಯ ಮಾಡಿ. ಇವತ್ತು ಕೇಳಿದಂತ ಎಲ್ಲಾ ಮಾತುಗಳನ್ನ, ನಿನ್ನ ಮಾತುಗಳನ್ನು ಕೇಳಿದ ಎಲ್ಲರನ್ನ ಆಶೀರ್ವದಿಸು. ಅವರ ಎಲ್ಲ ಕೊರತೆಗಳನ್ನು ನೀಗಿಸು. ವಿಶ್ವಾಸದಲ್ಲಿ ಅವರನ್ನು ಕಟ್ಟಿ ನಿಲ್ಲಿಸು ಸ್ವಾಮಿ. ನೀನೇ ಮಹಿಮೆ ಹೊಂದು. ನಿನ್ನ ರಾಜ್ಯಕ್ಕಾಗಿ, ಮುಂದಿನ ನಮ್ಮ ಭವಿಷ್ಯತ್ತಿಗಾಗಿ ನಮ್ಮನ್ನು ಸಿದ್ಧ ಮಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ವಿನಯದಿಂದ ಬೇಡಿಕೊಂಡು ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್.